Hi friends, welcome to the ASPN classes. So ನಾನು ಆಲ್ರೆಡಿ PUC ಸೆಕೆಂಡರಿ ಸ್ಟೂಡೆಂಟ್ಸ್ಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೆ. ಕಂಟಿನ್ಯೂಟಿ ಪಾರ್ಟ್ ಪೂರಾನೇ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸ್, ಇನ್ಕ್ಲೂಡಿಂಗ್ ಎಕ್ಸಸೈಸು. ಸೊ ಇನ್ಮೇಲೆ ಡಿಫ್ರೆನ್ಷಿಯಬಿಲಿಟಿನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಸೊ ಡಿಫ್ರೆನ್ಷಿಯೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ. ಯಾಕೆ ಅಂತಂದರೆ, ಸೊ ನಾನು ನಿಮ್ಗೆ ಆಲ್ರೆಡಿ ಇದೆ ಈ ಒಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ 21 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 4 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ಕ್ವಶನ್ಸು ಕಂಟಿನ್ಯೂಟಿ ಮೇಲೆ ಬಂದರೆ, ಉಳಿದಿದ್ದು ಎಲ್ಲನೂ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಬರುವಂಥದ್ದಾಗಿದೆ. ಯಾವ ಥರ ಅಂದರೆ 1 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಮೇಲೆ ಬರುತ್ತೆ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸು, ಇವನ್ 5 ಮಾರ್ಕ್ಸ್, ಈ ಎಲ್ಲ ಸೆಕ್ಷನ್ದು ಕ್ವಶನ್ಸ್ಗಳು ಈ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಬರುವಂಥದ್ದಾಗಿದೆ. ಓಕೆ, ಸೊ ನೀವು ಎಷ್ಟು ಡಿಫ್ರೆನ್ಷಿಯಬಿಲಿಟಿನ ಪರ್ಫೆಕ್ಟ್ ಮಾಡ್ಕೊತೀರಾ, ಈಸಿ ಮಾಡ್ಕೊತೀರಾ, ಅಷ್ಟು ಮುಂದೆ ಬರುವಂಥ 3 ಚಾಪ್ಟರ್ಸ್ಗಳು ನಿಮಗೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಯಾವ್ಯಾವಪ್ಪ ಅಂದರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಈ ಒಂದು ಚಾಪ್ಟರ್ ಮೇಲೆ ಬೇಸ್ ಇರುವಂಥದ್ದು. ಸ್ಪೆಷಲಿ ಇಂಟಿಗ್ರೇಷನ್ ಇದನ್ನು ನೀವು ಪರ್ಫೆಕ್ಟ್ ಮಾಡಲಿಲ್ಲ ಅಂದರೆ ಇಂಟಿಗ್ರೇಷನ್ ಭಾಳ ಡಿಫಿಕಲ್ಟ್ ಆಗುತ್ತೆ. ಸೊ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಡಿಫ್ರೆನ್ಷಿಯೇಷನ್ದು. ಪ್ರತಿಯೊಂದು ಎಕ್ಸಸೈಸ್ ಆಗಿರ್ಬೋದು, ಫಾರ್ಮುಲಾಸ್ಗಳಾಗಿರ್ಬೋದು, ಇದನ್ನೆಲ್ಲನೂ ಪರ್ಫೆಕ್ಟ್ ಮಾಡಬೇಕು. ಹಾಗೆ ನಾನು ಒಂದು ಈಸಿಯೆಸ್ಟ್ ಮೆಥಡಲ್ಲೇ ಹೇಳ್ತೀನಿ. ಸೊ ಎಲ್ಲರೂ ನೀವು ಜಸ್ಟ್ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈ ಒಂದು ಡಿಫ್ರೆನ್ಷಿಯೇಷನ್ ಕೂಡ ಈಸಿ ಆಗುತ್ತೆ. ಅದಾದಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಬರುತ್ತೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಚಾಪ್ಟರು. ಅದರಲ್ಲಿ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಎರಡೂ ಬೇಕಾಗುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ನಿಮ್ಮ ಸೆಕೆಂಡಲ್ಲಿ. ಹಾಗೆ ಈಸಿ ಕೂಡ ಇದೆ, ಭಾಳ ಈಸಿ ಇದೆ. ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ ರಿಕ್ವೈರ್ಮೆಂಟ್ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಡಿಫ್ರೆನ್ಷಿಯಬಿಲಿಟಿ ಅಂತಂದರೆ ನಾವು ಆಲ್ರೆಡಿ ಡೆರಿವೇಟಿವ್ ಅಂತ ಹೇಳಿ ಫಸ್ಟ್ ಇಯರಲ್ಲೇ ಸ್ವಲ್ಪ ಫಾರ್ಮುಲಾಸ್ಗಳು, ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ಡಿಟೇಲ್ ಆಗಿರುವಂಥದ್ದು ಈ ಸೆಕೆಂಡ್ ಇಯರಲ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ ಡಿಫ್ರೆನ್ಷಿಯಬಿಲಿಟಿದು ಕೆಲವೊಂದಿಷ್ಟು ಮೇನ್ ಫಾರ್ಮುಲಾಸ್ಗಳನ್ನ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. ಈ ಒಂದು ರಿಸಲ್ಟ್ಸು ಏನಪ್ಪ ಅಂತಂದರೆ, ಎಫ್ ಇಸ್ ಅ ರಿಯಲ್ ಫಂಕ್ಷನ್ ಅಂತ ನಾವು ಅಂದ್ಕೊಂಡಿವಿ ಅಂತಂದರೆ, ಇಲ್ಲಿ ಡೆರಿವೇಟಿವ್ ಆಫ್ ಅ ಫಂಕ್ಷನ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿ ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಿದ್ವಿ. ಏನು, ಲಿಮಿಟ್ ಆಫ್ h ಟೆನ್ಸ್ ಟು 0 ಎಫ್ ಆಫ್ ಸಿ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಸಿ ಡಿವೈಡ್ ಬೈ ಎಚ್ ಅಂತ ಹೇಳಿ. ಅಥವಾ ಇನ್ನೊಂದು ಫಾರ್ಮುಲಾನು ಇತ್ತು, ನಾವು ಇದನ್ನು ಕೂಡ ಯೂಸ್ ಮಾಡಿದ್ವಿ. ಏನಪ್ಪ ಅಂದರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ ಸಿ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಸೊ ಇವೆರಡು ಡಿಫ್ರೆನ್ಷಿಯೇಷನ್ದು ಲಿಮಿಟ್ ಅಪ್ಲೈ ಮಾಡಿ ಮಾಡುವಂಥ ಫಾರ್ಮುಲಾಸ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ಈ ರಿಸಲ್ಟ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನಾನು ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರಲಿ, ಒಂದು ಫಂಕ್ಷನ್ ಡಿಫ್ರೆನ್ಷಿಯಬಲ್ ಮಾಡಲಿಕ್ಕೆ ಬರ್ತಾ ಇದೆ ಅಂತಂದರೆ ಅದು ಕಂಪಲ್ಸರಿ ಕಂಟಿನ್ಯೂಯಸ್ ಫಂಕ್ಷನ್ ಆಗಿರಲೇಬೇಕು. ಓಕೆ, ಅಂದರೆ ಎವ್ರಿ ಡಿಫ್ರೆನ್ಷಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಯಸ್ ಫಂಕ್ಷನ್ಸ್. ಆದರೆ ಇನ್ವರ್ಸ್ ಪ್ರೂವ್ ಆಗಲ್ಲ. ಅಂದರೆ ಪ್ರತಿಯೊಂದು ಕಂಟಿನ್ಯೂಯಸ್ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಫಂಕ್ಷನ್ಸ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಅಂದರೆ ಕೆಲವು ಫಂಕ್ಷನ್ಸ್ಗಳು ಮಾತ್ರ ಡಿಫ್ರೆನ್ಷಿಯಬಲ್ ಆಗುತ್ತೆ. ಅವು ಯಾವ್ಯಾವು, ಎಲ್ಲಿ ಡಿಫ್ರೆನ್ಷಿಯಬಲ್ ಆಗಲ್ಲ, ಡಿಫ್ರೆನ್ಷಿಯಬಲ್ ಆಗುತ್ತಾ ಇಲ್ಲ ಅಂತ ನಾವು ಯಾವ ಚಾದ್ರ ಚೆಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಸೊ ಇವಾಗ ಅಗೇನ್ ಡಿಫ್ರೆನ್ಷಿಯಬಲ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಂದ್ರೆ, ಇವಾಗ ಇದೊಂದು ಫಾರ್ಮುಲಾ ಇದೆ, ಇದರಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತಲೂ ಚೆಕ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಇದ್ದಾಗ ಎಚ್ ಟೆನ್ಸ್ ಟು, ಅಲ್ಲಿ ನಾವು ನೆಗೆಟಿವ್ ರಿಸಲ್ಟ್ ಸಿಂಬಾಲ್ನ ಯೂಸ್ ಮಾಡ್ತೀವಿ, ಲಿಮಿಟ್ ಆಫ್ ಎಚ್ ಟೆನ್ಸ್ ಟು ಮೈನಸ್ 0 ಅಂತ ಹೇಳಿ. ರೈಟ್ ಸೈಡ್ ಇದ್ದಾಗ RHL ಅಂತ ಇತ್ತು, ಅದನ್ನೇ ನಾವಿಲ್ಲಿ RHD ಅಂತ ತಗೋಬೇಕು, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಹೇಳಿ. ಓಕೆ, LHD RHD ಅಂತ ಫೈಂಡ್ ಮಾಡಿಕೊಂಡು ಎರಡೂ ಡಿಫ್ರೆನ್ಷಿಯಬಲ್ ಆಗ್ತಾ ಇದ್ರೆ ಆಗ ನಾವು ಹೇಳ್ಬೋದು ಇದು ಡಿಫ್ರೆನ್ಷಿಯಬಲ್ ಅಂದರೆ ಡೆರಿವೇಟಿವ್ ಇದೆ ಫಂಕ್ಷನು ಅಂತ ಹೇಳಿ. ಓಕೆ, ಸೊ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕೆಲವೊಂದಿಷ್ಟು ಸಿಂಪಲ್ ಫಾರ್ಮುಲಾಸ್ಗಳನ್ನು ನಾವು ಸ್ಟಡಿ ಮಾಡಿದ್ವಿ ಫಸ್ಟ್ ಇಯರಲ್ಲಿ ಸ್ಟೂಡೆಂಟ್ಸ್. ಅದಾದಮೇಲೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಅಬ್ಸರ್ವ್ ಮಾಡಿ, ಈ ಎಲ್ಲ ಡಿಫ್ರೆನ್ಷಿಯೇಷನ್ ಸಿಂಪಲ್ ಫಾರ್ಮುಲಾಸ್ ಏನಿತ್ತು, ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, 0 ಆಗುತ್ತೆ. ಓಕೆ, ಇದು ಮೇನ್ ಇಂಪಾರ್ಟೆಂಟು ಬೇಸಿಕ್ ಫಾರ್ಮುಲಾ. ಓಕೆ, ಅದಾದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಅಗೇನ್ ಕೆ ಇಂಟು ಎಕ್ಸ್ ಇತ್ತು ಅಂತ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆನ್ಸರ್ 1 ಯಾಕಾಗುತ್ತೆ ಅಂದರೆ ಮೊದಲು ಇದು ಮೇನ್ ಫಾರ್ಮುಲಾ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಏನಿದೆ, ಎಕ್ಸ್ ರೆಸ್ ಟು ಎನ್ದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ 1 ಅಂತ ಇರುವಂಥದ್ದು. ಓಕೆ, ಸೊ ಇದು ಮೇನ್ ಫಾರ್ಮುಲಾ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ಇದು ಡಿಫ್ರೆನ್ಷಿಯೇಷನ್ದು ಸ್ಟಾರ್ಟ್ ಆಗುವಂಥ ಫಾರ್ಮುಲಾನೇ ಮೇನ್ ಇದು. ಎಕ್ಸ್ ರೆಸ್ ಟು ಎನ್ನದು ಏನಿದೆಪ್ಪ ಅಂದರೆ ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಇವಾಗ ನಾನು ಕೇಳ್ತಾ ಇದ್ದೆ, ಎಕ್ಸ್ ಡಿಫ್ರೆನ್ಷಿಯೇಷನ್ ನಾವು ಯಾಕೆ 1 ಬರೀಬೇಕು ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆ 1 ಬರೀಬೇಕಪ್ಪ ಅಂತಂದರೆ, ಇಲ್ಲಿ ಎಕ್ಸ್ದು ಇದೆ, ಎಕ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತಲ್ವ ಸ್ಟೂಡೆಂಟ್ಸ್, ಅಂದರೆ ಎನ್ ಜಾಗದಲ್ಲಿ 1 ಬಂದಿದೆ ಅಂದರೆ ಎನ್ ಜಾಗದಲ್ಲಿ 1 ಇಡ್ತೀರಾ. ಅಗೇನ್ ಎಕ್ಸ್ ರೆಸ್ ಟು ಅಗೇನ್ ಎನ್ ಜಾಗದಲ್ಲಿ 1 ಇಂಟು ಎಕ್ಸ್ ಅಂದರೆ ಅಗೇನ್ ಎಕ್ಸ್ ಆಗುತ್ತೆ. 1 ಮೈನಸ್ 1 ಅಂದರೆ 0 ಆಯಿತು. ರೆಸ್ ಟು 0 ಅಂತಂದರೆ ಇದರ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್ 1. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಎಕ್ಸ್ದು ಡಿಫ್ರೆನ್ಷಿಯೇಷನ್ ನಾವು ಯಾವಾಗಲೂ 1 ಅಂತ ಬರೀತೀವಿ. ಅದು ಆಗಿದೆ ಇಲ್ಲಿ ಮೇನ್ ರೀಸನ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆನ್ಸರ್ ಏನಾಗಿದೆ, 1 ಆಗಿದೆ. ಅಗೇನ್ ಕೆ ಇಂಟು ಎಕ್ಸ್ ಆಗಿತ್ತು ಅಂದರೆ ಕಾನ್ಸ್ಟೆಂಟ್ ವಿತ್ ವೇರಿಯಬಲ್ ಬಂದಿತ್ತು ಅಂದರೆ ಕಾನ್ಸ್ಟೆಂಟ್ಗೆ ನಾವು ಸಪರೇಟ್ ಆಗಿಡಬೇಕು, ಡಿಫ್ರೆನ್ಷಿಯೇಷನ್ ಮಾಡಬೇಕು. ವೇರಿಯಬಲ್ಗೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ 1 ಆಗುತ್ತೆ. ಸೊ ಹಾಗಾಗಿ ಕೆ ಇಂಟು 1 ಕೆ ಆಗುತ್ತೆ. ಸೊ ಇದೆಲ್ಲನೂ ಮೇನ್ ಸಿಂಪಲ್ ಫಾರ್ಮುಲಾಸ್ಗಳಿದ್ದು, ಅದಾದಮೇಲೆ ನೆಕ್ಸ್ಟ್ ಒಂದು ಬಂದಿರುವಂಥದ್ದು ಮೇನ್ ರಿಸಲ್ಟ್ಸ್ಗಳು, ಟಿಗ್ನೋಮೆಟ್ರಿ ರಿಸಲ್ಟ್ಸ್ಗಳು. ಇದು ಪರ್ಫೆಕ್ಟಾಗಿ ನಿಮಗೆ ಗೊತ್ತಿರಲೇಬೇಕಾಗಂಥದ್ದು.
ಯಾಕೆ ಅಂತಂದರೆ ಇದನ್ನೇ ಮೇನ್ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು ಸ್ಟೂಡೆಂಟ್ಸ್ ಪೂರಾ ಡಿಫ್ರೆನ್ಷಿಯೇಷನಲ್ಲಿ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ನಾನು ಇದನ್ನು ಒಂದು ಈಸಿಯೆಸ್ಟ್ ವೇ ಒಳಗೆ ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಅಬ್ಸರ್ವ್ ಮಾಡಿ, ಸೈನ್ದು ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಏನಿದೆ ಸ್ಟೂಡೆಂಟ್ಸ್, ಕಾಸ್ ಇದೆ, ಕಾಸದ್ದು ಡಿಫ್ರೆನ್ಷಿಯೇಷನ್ ಏನಿದೆ ಸೈನ್ ಇದೆ, ಅಗೇನ್ ಟ್ಯಾನ್ ಏನಿದೆ ಸೆಕ್ ಸ್ಕ್ವೇರ್ ಇದೆ, ಕಾಟ್ದು ಏನಿದೆ ಕೋಸೆಕ್ ಸ್ಕ್ವೇರ್ ಇದೆ, ಸೆಕ್ದು ಸೆಕ್ ಇಂಟು ಟ್ಯಾನ್ ಇದೆ, ಕೋಸೆಕ್ದು ಅಗೇನ್ ಮೈನಸ್ ಕೋಸೆಕ್ ಇಂಟು ಕಾಟ್ ಇದೆ. ಓಕೆ, ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಎರಡೆರಡು ರಿಸಲ್ಟ್ಸ್ಗೆ ಕನೆಕ್ಟ್ ಮಾಡಿ. ಯಾವುವು ಇವೆರಡು ರಿಸಲ್ಟ್ಸ್ಗಳು ಸೇಮ್ ಇದೆ ಸ್ಟೂಡೆಂಟ್ಸ್. ಸೈನ್ ತೊಗೊಂಡಾಗ ಕಾಸ್ ಇದೆ, ಕಾಸ್ ತೊಗೊಂಡಾಗ ಸೈನ್ ಇದೆ, ನೆನ್ಪಿಟ್ಕೋಬೋದಲ್ವಾ? ಎಸ್. ಅದಾದಮೇಲೆ ನೆಕ್ಸ್ಟ್ ಎರಡು ಯಾವ ಕನೆಕ್ಟ್ ಮಾಡ್ಕೋಬೇಕಂತಂದರೆ ಟ್ಯಾನ್ಗೆ ಮತ್ತು ಸೆಕ್ಗೆ ಕನೆಕ್ಟ್ ಮಾಡಿ. ಇವೆರಡೂ ಸೇಮ್ ಆಗಿ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಟ್ಯಾನ್ ತೊಗೊಂಡಾಗ ಸೆಕ್ ಸ್ಕ್ವೇರ್ ಬರುತ್ತೆ, ಸೆಕ್ ತೊಗೊಂಡಾಗ ಸೆಕ್ ಇಂಟು ಟ್ಯಾನ್ ಬರುತ್ತೆ. ಇನ್ನು ಉಳಿದಿರೋ ಇವೆರಡು ರಿಸಲ್ಟ್ಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಯಾವುದು ಕಾಟ ಮತ್ತು ಸೆಕ್ಗೆ, ಇವೆರಡು ಸ್ವಲ್ಪ ಸೇಮ್ ಟೈಪ್ ಇದೆ. ಕಾಟ್ ತೊಗೊಂಡಾಗ ಕೋಸೆಕ್ ಸ್ಕ್ವೇರ್ ಬರುತ್ತೆ, ಕೋಸೆಕ್ ತೊಗೊಂಡಾಗ ಕೋಸೆಕ್ ಇಂಟು ಕಾಟ್ ಬರುತ್ತೆ. ಇನ್ನು ಮೈನಸ್ ಇದೊಂದು ಕ್ಲಿಯರ್ ಮಾಡ್ತೀನಿ ನೋಡಿ. ಸೊ ಮೈನಸ್ ಯಾವಾಗ ತೊಗೋಬೇಕಪ್ಪ ಅಂತಂದರೆ ಯಾವಾಗೆಲ್ಲ ಸ್ಟಾರ್ಟಿಂಗ್ ಸಿ ಬರುತ್ತೆ ನೋಡಿ. ಓಕೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ, ಅವಾಗ ಮಾತ್ರ ನಾವು ಮೈನಸ್ ಹಚ್ಚಬೇಕು. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಬಂತು, ಸ್ಟಾರ್ಟಿಂಗ್ ಸಿ ಇದೆ ಅಂದರೆ ನೀವು ಫಸ್ಟ್ ಮೈನಸ್ ಬರದೆ ಮುಂದೆ ಹೋಗಬೇಕು. ಕಾಟ್, ಕೋಸೆಕ್, ಕಾಸ್ ಇವಕ್ಕೆಲ್ಲನೂ ಮೈನಸ್ ಸೈನ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಒನ್ಸ್ ಅಗೇನ್ ಎಲ್ಲನೂ ಒಂದ್ಸತಿ ರಿವೈಸ್ ಮಾಡ್ಕೊಂಡ್ಬಿಡೋ ಸ್ಟೂಡೆಂಟ್ಸ್. ಯಾವ ಥರ ನೆನ್ಪಿಟ್ಕೋಬೇಕಂದ್ರೆ ಸೈನ್ ಇತ್ತಂದರೆ ಸೈನ್ ಎಕ್ಸ್ ಇತ್ತಂದರೆ ಅಗೇನ್ ಆನ್ಸರ್ ಕಾಸ್ ಎಕ್ಸ್ ಆಗುತ್ತೆ. ಇದು ಡ್ಯಾಶ್ ಅಂದರೆ ಡಿಫ್ರೆನ್ಷಿಯೇಷನ್. ಅಗೇನ್ ಕಾಸ್ ಎಕ್ಸ್ ಇತ್ತಂತಂದರೆ ಇದ್ರದ್ದು ಆನ್ಸರ್ ಆಗುತ್ತೆ ಸೈನ್ ಎಕ್ಸ್. ಇಲ್ಲಿ ಒಂದು ಮೈನಸ್ ಸೈನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಗೇನ್ ಇವೆರಡು ಪೇರ್ ಆಯಿತು. ನೆಕ್ಸ್ಟು ಟ್ಯಾನ್ ಎಕ್ಸ್ ಇತ್ತು ಅಂತ ಅನ್ಕೊಳ್ಳೋಣ. ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, ಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಸೆಕ್ಕೆ ಇತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ಏನು ಫಾರ್ಮುಲಾ ಆಗುತ್ತಪ್ಪ ಅಂದರೆ ಸೆಕ್ಕ ಇಂಟು ಟ್ಯಾನ್, ಎರಡು ತೊಗೋಬೇಕು ಇಲ್ಲಿ, ಸೆಕ್ಕ ಇಂಟು ಟ್ಯಾನ್. ಇದೇನು ಫಾರ್ಮೆಟ್ ಇದೆಯಲ್ಲ ಅದೇ ಕಾಟ ಕೊಸೆಕ್ಗೂ ಇರುವಂಥದ್ದು. ಕಾಟ್ ಬಂತು ಅಂದ್ಕೊಳ್ಳಿ, ಕಾಟೆಕ್ಸ್ದು ಆನ್ಸರ್ ಏನಿದೆ, ಕಾಟೆಕ್ಸ್ದು ಆನ್ಸರ್ ಇದೆ ಮೈನಸ್ ಕೋಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಮೈನಸ್ ಸೈನ್ ಬರುತ್ತೆ ಕೋ ಬಂದಾಗ, ಇಲ್ಲಿ ಕೋ ಬಂದಿತ್ತು. ಇನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದು ಕೋ ಬರುತ್ತೆ ಕೋಸೆಕ್ ಇದ್ದಾಗ. ಕೋಸೆಕ್ ಇದ್ದಾಗ ಇದ್ರದ್ದೇನು ಇಲ್ಲಿ ಹೆಂಗೆ ಬಂದಿತ್ತು ನೋಡಿ, ಸೆಕ್ ಟ್ಯಾನ್ ಇದ್ದಾಗ ಸೆಕ್ ಸ್ಕ್ವೇರ್ ಮಾಡಿದ್ವಿ, ಸೆಕ್ ಬಂದಾಗ ಸೆಕ್ ಟ್ಯಾನ್, ಅಗೇನ್ ಕೋಸೆಕ್ ಬಂದಾಗ ಕೋಸೆಕ್ ಟ್ಯಾನ್, ಅಗೇನ್ ಮೈನಸ್ ಕೋಸೆಕ್ ಎಕ್ಸ್, ಅಗೇನ್ ಕಾಟ್ ಎಕ್ಸ್. ಇದಾಗಿದೆ ಫಾರ್ಮುಲಾಸ್. ಸೊ ಇವೆರಡು ನೆನ್ಪಿಟ್ಕೋಬೋದಲ್ವಾ ಸ್ಟೂಡೆಂಟ್ಸ್? ಇವೆರಡು ರಿಸಲ್ಟ್ಸ್ಗಳು ಯಾವಾಗೆಲ್ಲ ಮೈನಸ್ ಹಚ್ಚಬೇಕು, ಸ್ಟಾರ್ಟಿಂಗ್ ಕೋ ಬಂದಿತ್ತು ಅಂದರೆ, ಸ್ಟಾರ್ಟಿಂಗ್ ರಿಸಲ್ಟಲ್ಲಿ ಸಿ ಇತ್ತಂದರೆ ಆಗೆಲ್ಲನೂ ನಾವು ಮೈನಸ್ನ ಯೂಸ್ ಮಾಡ್ಕೊತೀವಿ. ಸೈನ ಕಾಸ ಕನೆಕ್ಟೆಡ್ ಇದೆ, ಟ್ಯಾನ ಸೆಕ್ಕ ಕನೆಕ್ಟೆಡ್ ಇದೆ, ಕಾಟ ಕೊಸೆಕ್ಕ ಕನೆಕ್ಟೆಡ್ ಇದೆ. ಸೊ ನೆನ್ಪಿಟ್ಕೋಬೋದಲ್ವಾ? ಎಸ್. ಸೊ ಬನ್ನಿ, ಇವೆಲ್ಲ ಫಾರ್ಮುಲಾಸ್ಗಳು ಬೇಸಿಕ್ ರಿಸಲ್ಟ್ಸ್ಗಳಿದೆ. ಇನ್ನು ಮುಂದೆ ಹಾಗೆ ನಾವು ಇನ್ನೊಂದಿಷ್ಟು ಫಾರ್ಮುಲಾಸ್ಗಳನ್ನ ನೋಡ್ತಾ ಹೋದರೆ ಯು ಇಂಟು ವಿ ಮತ್ತು ಯು ಬೈ ವಿ, ಮಗೇನು ಇಲ್ಲಿ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಬಂದಾಗ ಏನೂ ಫಾರ್ಮುಲಾ ಇಲ್ಲ, ಡೈರೆಕ್ಟಾಗಿ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಯಾವಾಗ ಥರ ಅಂದರೆ ಇವಾಗ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇತ್ತಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳೋದು, ಡಿಫ್ರೆನ್ಷಿಯೇಷನ್ ಆಫ್ 2x ಮಾಡೋದು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ 2x, ಅಗೇನ್ 2x ಡಿಫ್ರೆನ್ಷಿಯೇಷನ್ 2 ಆಗುತ್ತೆ. ಈ ಥರ ಸಪ್ರೇಟಾಗಿ ಮಾಡ್ಬೋದು, ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು. ಬಟ್ ಯಾವಾಗ ಇಂಟು ಬರುತ್ತೆ ಎರಡು ವೇರಿಯೇಬಲ್ ಮಧ್ಯೆ ಅಂದರೆ ಏನಿದೆ ಫಾರ್ಮುಲಾ, ಒಂದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ, ಒಂದನ್ನು ಆ್ಯಸ್ ಇಟ್ ಈಸ್ ಇಡಿ, ಯು ವಿ ಡ್ಯಾಶ್ ಅಥವಾ ಯು ವಿ ಡ್ಯಾಶ್ ಈ ಥರನೂ ಬರೀಬೋದು. ಯಾವ್ದು ಬೇಕಾದ ನೀವು ಮೊದಲಿಗೆ ಬರೀಬಹುದಾಗಿರುತ್ತದೆ. ಏನಪ್ಪ ಅಂತಂದರೆ ಇದು ಫಾರ್ಮುಲಾ ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್ ಈ ಥರ ಬರೀ, ಅಥವಾ ಯಾಕಂದ್ರೆ ಮಿಡಲ್ ಪ್ಲಸ್ ಇದೆ ಬರೀಬೋದು. ಇನ್ನು ಡಿವೈಡ್ ಬೈ ಇದ್ದಾಗ ಯು ಬೈ ವಿ ಇದ್ದಾಗ ಇಲ್ಲಿ ಕಂಪಲ್ಸರಿ ವಿನ ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಯು ಡ್ಯಾಶ್ ಇಲ್ಲಿ ಮೈನಸ್ ಸೈನ್ ಬರುವಂಥದ್ದು, ಅಗೇನ್ ಯು ವಿ ಡ್ಯಾಶ್ ಡಿವೈಡ್ ಬೈ ವಿ ಸ್ಕ್ವೇರ್ ಆಗಿದೆ. ಇದು ಯು ಬೈ ವಿ ಫಾರ್ಮುಲಾ ಆಗಿದೆ. ಸೊ ಇದಿಷ್ಟು ನೀವು ಬೇಸಿಕ್ ಫಾರ್ಮುಲಾಸ್ಗಳು ಗೊತ್ತಿರಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು, ನಾವು ಫಸ್ಟ್ರಿಂದ ಸ್ಟಾರ್ಟ್ ಮಾಡ್ಬೋದು ಬೇಸಿಕ್ಕು. ಓಕೆ, ಕೆಲವು ಸ್ಟೂಡೆಂಟ್ಸಿಗೆ ಸರ್ ನನಗೆ ಫಾರ್ಮುಲಾ ಗೊತ್ತಿಲ್ಲ, ಇದಿಷ್ಟೇ ಬೇಸಿಕ್ ಫಾರ್ಮುಲಾ ಫಸ್ಟ್ ಎಕ್ಸಸೈಸ್ಗೆ ಬೇಕಾಗಿರೋದು. ಓಕೆ, ಅದೇ ಆದಮೇಲೆ ಒಂದೊಂದು ಆ್ಯಡ್ ಆಗ್ತಾ ಹೋಗ್ತಾ ಆಮೇಲೆ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಷ್ಟಾದರೂ ಫಸ್ಟ್ ಇಯರ್ದು ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಇಲ್ಲಿ ಏನಿದೆ ಏನಪ್ಪ ಅಂದರೆ, ಇಫ್ ದ ಫಂಕ್ಷನ್ ಎಫ್ ಈಸ್ ಡಿಫ್ರೆನ್ಷಿಯೇಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದೆನ್ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದಟ್ ಪಾಯಿಂಟ್. ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಲ್ಲಿ, ಅಂದರೆ ಒಂದು ಫಂಕ್ಷನ್ ಅದು ಡಿಫ್ರೆನ್ಷಿಯೇಬಲ್ ಆಗಿದೆ ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಲ್ಲಿ ಅದು ಡಿಫ್ರೆನ್ಷಿಯೇಬಲ್ ಆಗ್ತಾ ಇದೆ ಅಂದರೆ ಅದು ಆಬ್ವಿಯಸ್ಲಿ ಕಂಟಿನ್ಯೂಸ್ ಫಂಕ್ಷನು ಆಗಿರುತ್ತೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಅಂತ ಅರ್ಥ ಸ್ಟೂಡೆಂಟ್ಸ್. ಓಕೆ, ಬಟ್ ಇದ್ರ ರಿವರ್ಸು ಟ್ರೂ ಆಗಲ್ಲ. ಇವಾಗ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಅನ್ಕೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ಇಲ್ಲಿ ತಗೋತೀನಿ ಎಕ್ಸ್ ಸ್ಕ್ವೇರ್ ಅಂತ. ಓಕೆ, ಸೊ ಇದು ಡಿಫ್ರೆನ್ಷಿಯೇಬಲ್ ಮಾಡ್ಲಿಕ್ಕೆ ಬರುತ್ತೆ, ಎಸ್ ಬರುತ್ತೆ. ಸೊ ದಟ್ ಇದು ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಂತ ಬರೀತೀವಿ ನಾವು 2x ಅಂತ ಬರೀತೀವಿ. ಓಕೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪಾಯಿಂಟ್ ಟು ಫಿಲ್ ಅಪ್ ಮಾಡಿದ್ವಿ ಅಂತಾನೆ ಅನ್ಕೊಳ್ಳೋಣ. ಸೊ ಇದು ಡಿಫ್ರೆನ್ಷಿಯೇಬಲ್ ಮಾಡಲಿಕ್ಕೆ ಬರ್ತಾ ಇದೆ, ಡಿಫ್ರೆನ್ಷಿಯೇಬಲ್ ಆಗ್ತಾ ಇದೆ ಅಂದರೆ 100% ಇದು ಕಂಟಿನ್ಯೂಸ್ ಫಂಕ್ಷನ್ ಕೂಡ ಆಗಿರುತ್ತೆ ಅಂತ ಅರ್ಥ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇನ್ನೊಂದು ರಿಸಲ್ಟ್ ಸ್ಟೇಟ್ಮೆಂಟ್ ಕೂಡ ಇದೆ, ಏನಪ್ಪಾ ಅಂದರೆ ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಬಟ್
ಕನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಯಾಕೆ ಅಂತಂದರೆ ಸೊ ಪ್ರತಿಯೊಂದು ಡಿಫರೆನ್ಷಿಯಬಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗುತ್ತೆ, ಬಟ್ ಪ್ರತಿಯೊಂದು ಕಂಟಿನ್ಯೂಸ್ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಲ್ಲ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಡಿಸ್ಕಷನ್ ಮಾಡ್ತೀನಿ ನೋಡಿ. ಸೊ ನಿಮ್ಮೆಲ್ಲರಿಗೂ ಮಾಡ್ಯುಲಸ್ ಫಂಕ್ಷನ್ ಗೊತ್ತಿದೆ ಸ್ಟೂಡೆಂಟ್ಸ್. ಮಾಡ್ಯುಲಸ್ ಫಂಕ್ಷನ್ ಯಾವ ಥರ ಆಪ್ರೇಟ್ ಆಗುತ್ತೆ, ಪ್ಲಸ್ ಹಾಕಿದರೆ ಪ್ಲಸ್ಸೇ ಬರುತ್ತೆ, ಮೈನಸ್ ಹಾಕಿದಾಗೂ ಪ್ಲಸ್ಸೇ ಬರುತ್ತೆ, ಕರೆಕ್ಟ್ ಅಲ್ವಾ? ಇದನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಏನಾಗಿರುತ್ತೆ ಹೇಳಿ, -x ಇಫ್ x is less than 0 ಇದ್ದಾಗ, x if x is greater than or equals to 0 ಇದ್ದಾಗ, ಕರೆಕ್ಟ್ ಅಲ್ವಾ? ಎಸ್. ಸೊ ಇದನ್ನು ನಾವು ಒಂದು ಮಾಡ್ಯುಲಸ್ ಫಂಕ್ಷನ್ ಫಂಕ್ಷನ್ ಗ್ರಾಫ್ ಮಾಡಿದ್ರೆ ಈ ಥರ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲಿ ನಾವು ಡ್ರಾ ಮಾಡಬೇಕಾದ್ರೆ ಎಲ್ಲಿನೂ ಕಟ್ ಆಗಿಲ್ಲ, ಅಂದರೆ ಡಿಸ್ಕನೆಕ್ಟ್ ಆಗೇ ಇಲ್ಲ, ಅದು ಕಂಟಿನ್ಯೂಸ್ ಆಗಿನೇ ಡ್ರಾ ಇರುವಂಥದ್ದು. ಸೊ ಇದು ಕಂಟಿನ್ಯೂಸ್ ಫಂಕ್ಷನ್ ಇದೆ ಅಂತ ನಾನು ಆಲ್ರೆಡಿ ಕಂಟಿನ್ಯೂಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಬಟ್ ಇದು ಡಿಫರೆನ್ಷಿಯಬಲ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕೆ ಅಂದರೆ ಸೊ ಇದು ಇಲ್ಲಿ ಡಿಫರೆನ್ಷಿಯಬಲ್ ಅಂತಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಟ್ಯಾಂಜೆಂಟ್ ಸ್ಲೋಪ್ನ ಡ್ರಾ ಮಾಡುವಂಥದ್ದಾಗಿದೆ. ಓಕೆ, ಈ ಒಂದು ಎಡ್ಜ್ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಲಿಕ್ಕೆ ಬರಲ್ಲ, ಉಳಿದದ್ದು ಎಲ್ಲ ಕಡೆನೂ ನಾವು ಟ್ಯಾಂಜೆಂಟ್ನ ಡ್ರಾ ಮಾಡಲಿಕ್ಕೆ ಬರುತ್ತೆ. ಅಂದರೆ ಇದು ಎಡ್ಜ್ ಪಾಯಿಂಟ್ ಯಾವುದು, ಈ ಥರ ಕಾರ್ನರ್ ಬರುತ್ತಲ್ವಾ, ಇಲ್ಲಿ x = 0 ಇದೆ. ಸೊ ಈ ಒಂದು ಪಾಯಿಂಟಲ್ಲಿ ಡಿಫರೆನ್ಷಿಯಬಲ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಗಿರುತ್ತೆ ಅಂದರೆ ಇದು ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಇದೆ, ಬಟ್ ಡಿಫರೆನ್ಷಿಯಬಲ್ ಫಂಕ್ಷನ್ ಆಗಿಲ್ಲ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್? ಉಳಿದಿರುವಂಥ ಎಲ್ಲ ಪಾಯಿಂಟಲ್ಲಿ ಇವಾಗ ನೋಡಿ, ಈ ಪಾಯಿಂಟ್ ಟು ದಿ ಪಾಯಿಂಟ್ ಕೊಟ್ಟರೆ ಇಲ್ಲಿನೂ ಬರೋದಿಲ್ಲ ಅಲ್ಲಿ, ಬಟ್ ಇಲ್ಲಿ ಕಾರ್ನರ್ ಇದೆಯಲ್ಲ ಅಲ್ಲಿ ಅಂದರೆ ಸ್ಲೋಪ್ ಡ್ರಾ ಮಾಡಲಿಕ್ಕೆ ಬರೋಲ್ಲ, ಅಂದರೆ ಟ್ಯಾಂಜೆಂಟ್ ಡ್ರಾ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಇದನ್ನೇನು ಹೇಳಬೇಕು, ಮಾಡ್ಯುಲಸ್ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಷಿಯಬಲ್. ಇದು MCQ ಅಲ್ಲಿ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಮಾಡ್ಯುಲಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತ. ಕಂಟಿನ್ಯೂಸ್ ಅಂದರೆ ಆಬ್ವಿಯಸ್ಲಿ ಕಂಟಿನ್ಯೂಸ್ ಇದೇ ಇರುತ್ತೆ. ಮಾಡ್ಯುಲಸ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಆಟ್ ಪಾಯಿಂಟ್ x = 0 ಅಂತ ಕೇಳಿದ್ರು, ಅಥವಾ ಡಿಫರೆನ್ಷಿಯಬಲ್ ಇದೇನಾ ಇಲ್ಲ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇದು ಡಿಫರೆನ್ಷಿಯಬಲ್ ಇರಲ್ಲ at x = 0 ಅಂತ. ಇಲ್ಲ ಕೆಲವೊಂದು ಸತಿ ಕ್ವಶನ್ ಚೇಂಜ್ ಮಾಡಿ ಕೇಳ್ಬೋದು, ಈ ಥರ ಕೊಟ್ಟು ಇಸ್ ಇಟ್ ಅ ಡಿಫರೆನ್ಷಿಯಬಲ್ ಫಂಕ್ಷನ್ ಅಂತ ಕೇಳ್ತಾರೆ, ಅಥವಾ ಇದು ಡಿಫರೆನ್ಷಿಯಬಲ್ ಆಗ್ತಾ ಇಲ್ಲ ಅಂದರೆ ಯಾವ ಪಾಯಿಂಟಲ್ಲಿ ಆಗ್ತಾ ಇಲ್ಲ ಅಂದರೆ x = 1 ಅಲ್ಲಿ, ಇದು 1 ಹಾಕಿದಾಗ 0 ಆಗುತ್ತಲ್ವಾ, ಆ ಪಾಯಿಂಟ್ನ ನಾವು ಇಲ್ಲಿ ಬರೀಬೇಕು. ಕೆಲವೊಂದು ಸತಿ ಏನು ಕೇಳಿದ್ದಾರೆ, x ಇಸ್ ಮಾಡ್ ಫಂಕ್ಷನ್ನೇ ಕೊಟ್ಟು ಇಸ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ದಿಸ್ ಮಾಡ್ ಫಂಕ್ಷನ್ at x = -1 ಅಂತ ಕೇಳಿದ್ರು. ಇವಾಗ ನೋಡಿ, ಇದು 0 ಇಲ್ಲಿದೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿರುವಂಥದ್ದು ಎಲ್ಲನೂ ಕಂಟಿನ್ಯೂಸ್ ಆಗಿ ಡಿಫರೆನ್ಷಿಯಬಲ್ ಇರುತ್ತೆ, ಇಲ್ಲೆಲ್ಲನೂ ನಾವು ಟ್ಯಾಂಜೆಂಟ್ನ ಡ್ರಾ ಮಾಡ್ಲಿಕ್ಕೆ ಬರುತ್ತೆ. ಬಟ್ ಈ ಕಡೆನೂ ರೈಟ್ ಸೈಡಲ್ಲೂ ಇರುತ್ತೆ, ಲೆಫ್ಟ್ ಸೈಡಿಂದ ನೋಡಿದಾಗ -1, ರೈಟ್ ಸೈಡಿಂದ +1 ಬರುವಂಥದ್ದು. ಬಟ್ ಅಟ್ ದಿ ಪಾಯಿಂಟಲ್ಲಿ ನೋಡ್ತಾ ಹೋದರೆ ಅದು ಡಿಫರೆನ್ಷಿಯಬಲ್ ಆಗ್ತಾ ಇರೋದಿಲ್ಲ. ಓಕೆ, ಲೆಫ್ಟ್ ಹ್ಯಾಂಡಿಂದ ಡಿಫರೆನ್ಷಿಯಬಲ್ ಆಗುತ್ತೆ, ರೈಟ್ ಹ್ಯಾಂಡಿಂದನೂ ಆಗುತ್ತೆ, ಬಟ್ ಅಟ್ ದ ಪಾಯಿಂಟ್ 0 ತಗೊಂಡಾಗ ಕಾರ್ನರ್ ಬಂದಲ್ಲಿ ಡಿಫರೆನ್ಷಿಯಬಲ್ ಆಗಲ್ಲ. ಓಕೆ, ಅಂದರೆ ಇದು ಯಾವ ಪಾಯಿಂಟಲ್ಲಿ ಡಿಫರೆನ್ಷಿಯಬಲ್ ಆಗಿಲ್ಲ, ಈ ಥರ ಕ್ವಶನ್ ಕೊಟ್ಟಾಗ ಅಂದರೆ 1ಗೆ ಅಲ್ಲಿ ಡಿಫರೆನ್ಷಿಯಬಲ್ ಆಗಲ್ಲ. ಅಥವಾ ಸಪೋಸ್ ಇಲ್ಲಿ +3 ಇತ್ತಂದರೆ ಆಬ್ವಿಯಸ್ಲಿ -3 ನಾಟ್ ಡಿಫರೆನ್ಷಿಯಬಲ್ at x = -3 ಅಂತ ಹೇಳಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಇದು ಒಂದು ಸ್ವಲ್ಪ ಕಾನ್ಸೆಪ್ಟ್ MCQ ಅಲ್ಲಿ ಬರುವಂಥದ್ದು, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಬರುವಂಥದ್ದು ಏನು ಸ್ಟೂಡೆಂಟ್ಸ್ ಅಂದರೆ ಡೆರಿವೇಟಿವ್ ಆಫ್ ಅ ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳಿ. ಕಾಂಪೋಸಿಟ್ ಫಂಕ್ಷನ್ ಅಂತ ನಾವು ಆಲ್ರೆಡಿ ಫಂಕ್ಷನ್ ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ವಿ. ಇವಾಗ ಒಂದು ಫಂಕ್ಷನ್ ಇದೆ ಅಂತ ನೋಡ್ಕೋಣ, sin of cos x. ಓಕೆ, ಸೊ ಇದು ಕಾಂಪೋಸಿಟ್ ಇದೆ. ಸೊ ಯಾಕಂದರೆ ಒಂದರಲ್ಲೇ 2 ರಿಸಲ್ಟ್ಸ್ಗಳಿವೆ, ಅಥವಾ sin of x², ಇವೆಲ್ಲನೂ ಕಾಂಪೋಸಿಟ್ ಫಂಕ್ಷನ್ಸ್ಗಳು. ಸೊ ಇದಕ್ಕೆ ನಾವು ಡೆರಿವೇಟಿವ್ ಯಾವ ಥರ ಮಾಡಬೇಕು, ಡಿಫರೆನ್ಷಿಯಬಲ್ ಯಾವ ಥರ ಮಾಡಬೇಕು, ನಮಗೆ ಗೊತ್ತಿರುವಂಥದ್ದು sin x ಫಾರ್ಮುಲಾ ಗೊತ್ತಿದೆ, ಬಟ್ sin of cos x ಬಂದಾಗ ಯಾವ ಮಾಡಬೇಕು? ಓಕೆ, ಕಂಪೋಸಿಟ್ 2 ಫಂಕ್ಷನ್ ಕೂಡಿ ಬಂದಾಗ ಡಿಫ್ರೆನ್ಷಿಯೇಷನ್ ಯಾವಾಗ ಮಾಡಬೇಕಂದ್ರೆ ಅದ್ರ ಸಲುವಾಗಿ ಇರುವಂಥದ್ದು ಇಲ್ಲಿ ಚೈನ್ ರೂಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಚೈನ್ ರೂಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿನೂ 2 ಕಂಪೋಸಿಟ್ ಫಂಕ್ಷನ್ಸ್ಗಳಿರುತ್ತೆ. ಸೊ ಈ ಥರ ಒಂದು ಫಂಕ್ಷನ್ ನಾವು ತೊಗೊಂಡ್ವಿ ಅಂದರೆ ಮೊದಲಿಗೆ ನಾವಿಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಏನಪ್ಪಾ ಅಂದರೆ v ಆಫ್ u ಅಂತಂದರೆ ಇಲ್ಲಿ ನಾವು ಫಸ್ಟ್ಗೆ t = ಡಿನೋಟ್ ಮಾಡ್ಕೋಬೇಕು, uv 2 ಫಂಕ್ಷನ್ಸ್ನ ತಗೋಬೇಕು. ಅಗೇನ್ ಇಲ್ಲಿ ಇದೊಂದು ಫಾರ್ಮುಲಾ ಇದೆ. ಸೊ ಇದು ಭಾಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಕೂಡ ಇದೆ. ಸೊ ಒಂದು ಈಸಿಯೆಸ್ಟ್ ಮೆಥಡ್ ಕೂಡ ಇದೆ ಸ್ಟೂಡೆಂಟ್ಸ್. ಯೂಶಲಿ ನಾವು ಡೈರೆಕ್ಟ್ ಮೆಥಡ್ನೇ ಫಾಲೋ ಮಾಡ್ತೀವಿ, ಚೈನ್ ರೂಲ್ನ ಜಾಸ್ತಿ ಮೆಥಡ್ನ ರೆಫರ್ ಮಾಡಲ್ಲ. ಆದರೆ ಜಸ್ಟ್ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ, ಇದನ್ನು ಯಾವ ಥರ ಇರುತ್ತೆ ಅಂದರೆ ಇವಾಗ ನೋಡಿ, ಇದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ, u ಆಫ್ v ಇದೆ. ಸೊ ಓಕೆ, ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು ಬೈ ಯೂಸಿಂಗ್ ಚೈನ್ ರೂಲ್ ಅಂತಂದರೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ನಾವು dx ಅಂತ ಬರೀತೀವಲ್ವಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ. ಓಕೆ, ಅದನ್ನು ಇಲ್ಲಿ ಕೂಡ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕಂತಂದ್ರೆ ಇದನ್ನು ಅದೇ ಥರನೇ ಆಗುತ್ತೆ, d/dx ಆಫ್ u ಆಫ್ v ಅಂತ ಬರೀತೀವಿ. ಫಸ್ಟ್ ಯಾವುದಿದೆ ಸ್ಟೂಡೆಂಟ್ಸ್, v ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದನ್ನು ನಾನು dv ಆಫ್ ಅಗೇನ್ ಇಲ್ಲಿ dt ಅಂತ ಒಂದು ಎಕ್ಸ್ಟ್ರಾ ರಿಸಲ್ಟ್ ತಗೋತೀನಿ, ಅಗೇನ್ ಮೇಲೆಗಡೆನೂ dt ತಗೋತೀನಿ, ಅಗೇನ್ du ಈ ಥರ ಬರೀತಾ ಇದ್ದೇನೆ. ಇಲ್ಲಿ dt / dx ಅಂತ ಬರೀತೀನಿ. ಯಾಕೆ ಈ ಥರ ಅಂದರೆ ಚೈನ್ ರೂಲ್ ಇರುವಂಥದ್ದು ಆ ಥರ. ಯಾವ ಥರ ನೋಡಿ, ಇವಾಗ ನೋಡಿ ಈ dt ಕ್ಯಾನ್ಸಲ್ ಆಯ್ತು ಅಂದ್ರೆ ಅಗೇನ್ ನಮಗೆ dv/dx ಬರುವಂಥದ್ದಲ್ವಾ. ಫಸ್ಟ್ ಒಂದು ಫಂಕ್ಷನ್ ಯಾವುದು v ಇದೆ ಅಂದರೆ dv/dx ಬರುವಂಥದ್ದಾಗಿರುತ್ತೆ. ಸೊ ಇದು ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಚೈನ್ ರೂಲ್ನ
ಅಪ್ಲೈ ಮಾಡಿ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಯಾವ ಥರ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತೀನಿ, ಆಮೇಲೆ ಈ ಒಂದು ಕ್ವಶನ್ನ ನಾನು ಚೈನ್ ರೂಲ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬೈ ಚಾನ್ಸ್ ಇದು ನಿಮ್ಮ ಎಕ್ಸಾಮಲ್ಲಿ ಏನಾದರೂ ಗಿವನ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಬೈ ಯೂಸಿಂಗ್ ಚೈನ್ ರೂಲ್ ಅಂತ ಕೊಟ್ಟರೆ ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಒಂದು ಡೈರೆಕ್ಟ್ ಮೆಥಡ್ ಇದೆ ಸ್ಟೂಡೆಂಟ್ಸ್, ಅದು ಸಿಂಪಲ್ ಮೆಥಡ್ ಇದೆ, ಅದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಓಕೆ, ಸೊ ಅದನ್ನೇ ಎಲ್ಲರೂ ಫಾಲೋ ಅಪ್ ಮಾಡುವಂಥದ್ದು. ಸೊ ಬಟ್ ಬೈ ಚಾನ್ಸ್ ಏನಾದರೂ ಎಕ್ಸಾಮಲ್ಲಿ ಬಂದರೆ ಏನು ಮಾಡಬೇಕು ಅನ್ನೋ ಸಲುವಾಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದೇ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಎರಡು ಫಂಕ್ಷನ್ನ ತಗೋಬೇಕು. ಫಸ್ಟ್ ನಮಗೆ ಕಂಪೋಸಿಟ್ ಅಂತಾರೆ ಎಫ್ ಫಂಕ್ಷನ್ ನಾವು ವಿ ಆಫ್ ಯು ಅಂತ ತಗೊತಾ ಇದ್ದೀವಿ. ಕರೆಕ್ಟಾ ಮಾಡಬೇಕು ಸ್ಟೂಡೆಂಟ್ಸ್, ಎರಡು ಫಂಕ್ಷನ್ ತಗೋಬೇಕು ಸ್ಟೂಡೆಂಟ್ಸ್. ವಿ ಆಫ್ ಟಿ ಅಂತ ಒಂದು, ಇನ್ನೊಂದು ಟಿ ಅಂತಂದ್ರೆ ಇಲ್ಲಿ ಯು ಆಫ್ ಎಕ್ಸ್ ಆಗಿರುತ್ತೆ. ಈ ಎರಡು ಫಂಕ್ಷನ್ಸ್ ಮೊದಲಿಗೆ ತಗೋಬೇಕು. ಎರಡು ಫಂಕ್ಷನ್ ಇದಾವಲ್ಲ, ಒಂದು ಟ್ಯಾನ್ ಇದೆ, ಒಂದು 2x + 3 ಇದೆ. ಸೊ ಟ್ಯಾನ್ ಇದನ್ನ ನಾನು ಇಲ್ಲಿ ತಗೋತೀನಿ, ಇಲ್ಲಿ ಟ್ಯಾನ್ ಟಿ ಅಂತ ತಗೋತೀನಿ. ಇಲ್ಲಿ ಯು ಆಫ್ ಟಿ ಇದ್ದದಕ್ಕೆ ಇಲ್ಲಿ ಏನು ತಗೋಬೇಕಪ್ಪ ಅಂತಂದ್ರೆ ಎಕ್ಸ್ ಇದೆ ಅದು, ಸೊ ಹಾಗಾಗಿ 2x + 3 ಅಂತ ಡಿನೋಟ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಎರಡಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ನಮ್ಗೆ ಆಲ್ರೆಡಿ ಚೈನ್ ರೂಲ್ ಗೊತ್ತಿದೆ ಸ್ಟೂಡೆಂಟ್ಸ್, ನಾನು ಇಲ್ಲಿ ಬರೀತಾ ನೋಡಿ ಚೈನ್ ರೂಲ್ df/dx ಅಂತ ಬರೀತಿದ್ವಿ. ಇಲ್ಲಿ ನಿಂತು dv/dt ಒಂದು ಬೇಕು ನಮಗೆ, ಅದಾದಮೇಲೆ dt/dx ಒಂದು ಬೇಕು. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಬೇಕಾಗಿರುವಂಥ ಫಾರ್ಮುಲಾ ಅದರ್ಗು. ಅಂದರೆ ಇದಕ್ಕೆ ನಾವು ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೊಂಡು ಅಂದರೆ dv/dt ಅಂದರೆ ನಿಮ್ಮ ಫಾರ್ಮುಲಾ ಟಿ ಒಳಗೆ ಕನ್ವರ್ಟ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಟಿ ಇದ್ರೆ. ಓಕೆ, ಟ್ಯಾನ್ ಡಿಫ್ರೆನ್ಸಿಯೇಷನ್ ಏನಿದೆ ಸ್ಟೂಡೆಂಟ್ಸ್, sec² t ಇದೆ. ಸೊ ಇದು ಕಂಪ್ಲೀಟ್ ಆಯಿತಾ? ಅದಾದಮೇಲೆ ಇಲ್ಲಿ ನೋಡಿ ಟಿಗೆ ಮಾಡಬೇಕು ಆ್ಯಕ್ಚುಲಿ dt ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಟಿಗೆ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ ಮಾಡ್ತೀನಿ. ಆಗೇನಾಗುತ್ತೆ 2 ಆಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಅಗೇನ್ +3 ಡಿಫ್ರೆನ್ಸಿಯೇಷನ್ 0 ಆಯಿತು. ಸೊ ಟೋಟಲಿ ಇದರ ಆನ್ಸರ್ ಬಂತು 2. ಓಕೆ, ಸೊ ಈ ಎರಡು ಆನ್ಸರ್ಸ್ಗಳನ್ನ ಇವಾಗ ನಮ್ಮದು ಚೈನ್ ರೂಲ್ದು ಫಾರ್ಮುಲಾ ಇದರಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಏನಾಗುತ್ತೆ, ಸೊ df/dx = dv/dt ಆನ್ಸರ್ ಎಷ್ಟು ಬಂದಿದೆ ಸ್ಟೂಡೆಂಟ್ಸ್, sec² t. ಅಗೇನ್ dt/dx ಆನ್ಸರ್ ಎಷ್ಟು ಬಂದಿದೆ, 2 ಬಂದಿದೆ. ಅದಾದಮೇಲೆ ನಾವು ಟಿನ ರಿಪ್ಲೇಸ್ ಮಾಡ್ಕೋಬೇಕು. ಟಿ ಅಂತಂದ್ರೆ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ಅಲ್ವಾ? ಸೊ ಅದನ್ನು ರಿಪ್ಲೇಸ್ ಮಾಡಬೇಕು. sec² 2x + 3 × 2 ಇದಾಗಿದೆ ನಮ್ಮದು ಫೈನಲ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಲ್ವಾ? ಸೊ ಅಂದರೆ ಮೊದಲಿಗೆ ಡಿ ವಿ ಮಾಡಬೇಕು, dv/dt ಮಾಡಬೇಕು, dt/dx ಮಾಡಬೇಕು, ಚೈನ್ ರೂಲ್ ಅಪ್ಲೈ ಮಾಡಿ ಫಾಲ್ವ್ ಮಾಡುವಂಥದ್ದು. ಇದು ನಮ್ಮದು ಫೈನಲ್ ಡಿಫ್ರೆನ್ಸಿಯೇಷನ್. ಸೊ ಇಷ್ಟೆಲ್ಲನೂ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸರ್, ಪ್ರತಿ ಸತಿನೂ ಚೈನ್ ರೂಲ್ ಅಂತ ಮಾಡಬೇಕಂದ್ರೆ ಡಿಫಿಕಲ್ಟ್ ಆಗುತ್ತೆ. ಸೊ ಡೈರೆಕ್ಟ್ ಮೆಥಡ್ ಏನಪ್ಪ ಅಂದರೆ ಡೈರೆಕ್ಟ್ ಬಹಳ ಸಿಂಪಲ್ ಆಗಿರುವಂಥದ್ದು ಸ್ಟೂಡೆಂಟ್ಸ್. ನೋಡಿ ಇವಾಗ y = ತೊಗೊಂಡಿದ್ವಿ, ಏನು ಕ್ವಶನ್ ಅವ್ರು ಕೊಟ್ಟಿದ್ರು, ಟ್ಯಾನ್ ಇತ್ತಲ್ವಾ? ಓಕೆ, ಟ್ಯಾನ್ ಆಫ್ 2x + 3 ಇತ್ತು. ಸೊ ಡೈರೆಕ್ಟ್ ಮೆಥಡ್ ಮಾಡಬೇಕಂದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ರೆ ಇಲ್ಲಿ dy ಎಫ್ ಅಂದ್ರೆ ಒಂದೇ ಅಥವಾ f(x) ಅಂದ್ರೆ ಒಂದೇ, y ಅಂದ್ರೆ ಒಂದೇ, y dy/dx ಆಗುತ್ತೆ. ಟ್ಯಾನ್ ಡಿಫ್ರೆನ್ಸಿಯೇಷನ್ ಏನಿತ್ತು, ಟ್ಯಾನ್ದು ಆನ್ಸರ್ ಇದೆ sec². ಕರೆಕ್ಟಾ? ಸೊ ಅದನ್ನು ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಕು ಸ್ಟೂಡೆಂಟ್ಸ್. ಡೈರೆಕ್ಟ್ ಆಗಿ ಅಂದರೆ ಇಲ್ಲಿ ಡೈರೆಕ್ಟ್ ಆಗಿ sec² ಎಕ್ಸ್ ಜಾಗದಲ್ಲಿ ಎಕ್ಸ್ಟ್ರಾ ಪಾರ್ಟ್ ಬಂದಿತ್ತು. ಕರೆಕ್ಟ್ ಅಲ್ವಾ? ಅದನ್ನ ಮೊದಲಿಗೆ ನಾವು ಆಸ್ ಇಟ್ ಈಸ್ ಇಲ್ಲಿ ಬರ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಪಾರ್ಟ್ ಏನಿತ್ತಲ್ಲ ಅದನ್ನ ನಾವೀಗ ಮತ್ತೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂತ ಅರ್ಥ ಆಯ್ತಲ್ವಾ? ಯಾಕೆಂದ್ರೆ ಟ್ಯಾನ್ ಎಕ್ಸ್ದು ಫಾರ್ಮುಲಾ ನಮ್ಗೆ ಗೊತ್ತಿತ್ತು, ಟ್ಯಾನ್ ಎಕ್ಸ್ದು ಆನ್ಸರ್ ಏನಿತ್ತು sec². ಬಟ್ ಎಕ್ಸ್ ಇದ್ರೆ ಎಕ್ಸ್ ಬರೀತಿದ್ವಿ, ಬಟ್ ಎಕ್ಸ್ ಜಾಗದಲ್ಲಿ ಏನೋ ಸ್ವಲ್ಪ ಬೇರೆ ಟರ್ಮ್ ಇದೆ, ಎಕ್ಸ್ಟ್ರಾ ಟರ್ಮ್, ಅದಕ್ಕೆ ನಾವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬರುವಂಥದ್ದು ನೋಡಿ, sec² 2x + 3. 2x + 3 ಡಿಫ್ರೆನ್ಸಿಯೇಷನ್ 2 ಆಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಅದು 0. ಸೊ ಬಂತಲ್ಲ ಸ್ಟೂಡೆಂಟ್ಸ್, ಎರಡು ಆನ್ಸರ್ ಸೇಮ್ ಇದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಮಂದಿ ಏನು ಮಾಡ್ತಾರೆ, ಈ ಡೈರೆಕ್ಟ್ ಮೆಥಡ್ಗೆ ರೆಫರ್ ಮಾಡ್ತಾರೆ. ಇದು ಒಂದು ಈಸಿಯೆಸ್ಟ್ ಮೆಥಡ್ ಆಗಿದೆ ಅಂತ. ಬಟ್ ನಿಮಗೆ ಚೈನ್ ರೂಲ್ ಗೊತ್ತಿರಲಿ ಅಂತ ಇದೊಂದು ಎಕ್ಸಾಂಪಲ್ನ ನಾನಿಲ್ಲಿ ಡಿಸ್ಕಷನ್ ಮಾಡಿದೆ. ಓಕೆ, ಸೊ ಇವಾಗ ನಾನು ಈ ಒಂದು ಎಲ್ಲ ಎಕ್ಸಸೈಸಲ್ಲಿ ಬರುವಂಥ ಪ್ರತಿಯೊಂದು ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫಸ್ಟ್ ಒಂದು ಕ್ವಶನ್ ಏನಿದೆಯಪ್ಪ ಅಂತಂದರೆ sin of x² + y ಅಂತಂದ್ರೆ ಇಲ್ಲಿ ಏನಿತ್ತು, ಮೊದಲಿಗೆ ಅವರು ಕ್ವಶನ್ ಹೇಳಿದ್ರು ಡಿಫ್ರೆನ್ಶಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ಅಂದರೆ ಈ ಒಂದು ಕೊಟ್ಟಿರುವಂಥ ಕ್ವಶನ್ಗೆ ನಾನು ಇಲ್ಲಿ y ಅಂತ ತಗೋತೀನಿ. y = sin of x² + 5 ಇದೆ. ಸೊ ಇದಕ್ಕೆ ನಾನು ಏನು ಮಾಡಬೇಕು ಸ್ಟೂಡೆಂಟ್ಸ್, ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕಾಗಿರುವಂಥದ್ದು. ಕರೆಕ್ಟಾ? ಸೊ ಏನು ಮಾಡಬೇಕಪ್ಪ ಅಂದರೆ dy/dx, ಯಾಕೆಂದರೆ ಇದು y ಇದೆ. ಸೊ yಗೆ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy/dx ಆಗುತ್ತೆ. ಸೈನ್ದು ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, ಸೈನ್ದು ಆನ್ಸರ್ ಇದೆ ಕಾಸ್. ಸೊ ಕಾಸ್ನ ಮೊದಲಿಗೆ ಬರ್ಕೊಳ್ಳೋಣ. ಅಗೇನ್ ಎಕ್ಸ್ಟ್ರಾ ರಿಸಲ್ಟ್ ಇದೆಯಲ್ಲ ಅದನ್ನು ಇಲ್ಲಿ ಆಸ್ ಇಟ್ ಈಸ್ ಬರ್ಕೋಬೇಕು. ಇದಕ್ಕೆ ನಾವು ಇನ್ನೂ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಏನು ಎಕ್ಸ್ಟ್ರಾ ಕಾಣಿಸುತ್ತಲ್ಲ ಅದಕ್ಕೆ ನೀವು ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ನೆನಪಿಟ್ಕೊಳ್ಳಿ. ಯಾಕೆ ಅಂತಂದರೆ, ಸೊ ಇಲ್ಲಿವರೆಗೂ ನಾವು ತೊಗೊಂಡಿದ್ವಿ sin x ಫಾರ್ಮುಲಾ ನಮಗೆ ಗೊತ್ತಿತ್ತು, ಬಟ್ ಸೈನ್ ಆಫ್ ಇದ್ರದ್ದು ರಿಸಲ್ಟ್ ನಮ್ಗೆ ಗೊತ್ತಿಲ್ಲ. ಅದಕ್ಕೆ sin x ಆಸ್ ಇಟ್ ಬರ್ಕೊಂಡು ಇದು ಎಕ್ಸ್ಟ್ರಾ ರಿಸಲ್ಟ್ ಆಸ್ ಇಟ್ ಈಸ್ ಬರ್ಕೊಂಡು ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದರೆ ಇವಾಗ ಆನ್ಸರ್ ಏನಾಗುತ್ತೆ ನೋಡಿ, ಫೈನಲ್ ಆನ್ಸರ್ cos of
ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಆಸ್ ಇಟ್ ಈಸ್ ಬರೀತೀರಾ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ 2x ಪ್ಲಸ್ 5 ಡಿಫ್ರೆನ್ಸಿಯೇಷನ್ ಆಗುತ್ತೆ 0, ಯಾಕಂದರೆ ಕಾನ್ಸ್ಟೆಂಟು. ಅಂದರೆ ಟೋಟಲ್ ಆಗಿ ಲಾಸ್ಟಲ್ಲಿ ಬರೀರಿ 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಇಷ್ಟೇ ಮಾಡಿದ್ರೆ 1 ಮಾರ್ಕ್ಸ್ ಬರುವಂಥದ್ದು ನೋಡಿ. ಅದೇ ಥರನಾಗಿ ನೆಕ್ಸ್ಟ್ ಒಂದು ಕ್ವಶನ್ ಕೂಡ ಇರುವಂಥದ್ದು. ಇಲ್ಲಿ ಏನು ಮಾಡ್ತೀರಾ, y ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ, ಕಾಸ್ ಆಫ್ ಸೈನ್ ಆಫ್ ಎಕ್ಸ್ ಇದೆ. ಅಗೇನ್ ಇಲ್ಲಿನೂ ನಾವು ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ, ಕರೆಕ್ಟಾ? ಸೊ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ dy ಬೈ dx ಇಸ್ ಈಕ್ವಲ್ಸ್ ಟು ಓಕೆ. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ dy ಬೈ dx ಇಸ್ ಈಕ್ವಲ್ಸ್ ಟು ಫಸ್ಟ್ ಏನು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್, ಅದಕ್ಕೆ ನಾವು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ನಿಮ್ಮ ಫಂಕ್ಷನಲ್ಲಿ ಫಸ್ಟ್ ಏನು ಕಾಣಿಸ್ತಾ ಇದೆ, ಕಾಂಪೋಸಿಟ್ ಫಂಕ್ಷನಲ್ಲಿ ಕಾಸ್ ಕಾಣ್ತಾ ಇದೆ. ಕಾಸ್ದು ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, ಮೈನಸ್ ಸೈನ್ ಆಫ್ ಎಕ್ಸ್ ಇದೆ. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, ಸೈನ್ ಬಂದಿದೆ. ಅಂದರೆ ಮೊದಲಿಗೆ ಆಸ್ ಇಟ್ ಈಸ್ ಅದನ್ನು ಬರ್ಕೊಳ್ಳೋಣ. ಅದಾದಮೇಲೆ ಅದು ನಮ್ಮದು ಎಕ್ಸ್ಟ್ರಾ ಪಾರ್ಟ್ ಆಗಿತ್ತಂದರೆ ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ಟ್ರಾ ಪಾರ್ಟಿಗೆ ಇನ್ನೊಂದು ಸತಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇದು ನೆನ್ಪಿಟ್ಕೊಳ್ಳಿ. ಈ ಹಿಂದಿನ ಎಕ್ಸಾಂಪಲಲ್ಲಿ ಏನಾಗಿತ್ತು, ಈ ಒಂದು ರಿಸಲ್ಟ್ ಎಕ್ಸ್ಟ್ರಾ ಪಾರ್ಟ್ ಆಗಿತ್ತು, ಹಾಗಾಗಿ ನಾನು ಅದಕ್ಕೆ ಮತ್ತೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಿದೆ. ಇಲ್ಲಿ ಏನಾಗಿದೆ, ಪೂರಾ ಸೈನ್ ಫಂಕ್ಷನ್ ಎಕ್ಸ್ಟ್ರಾ ಆಗಿದೆ. ಸೊ ಅದಕ್ಕೆ ನಾನು ಇವಾಗ ಅದಕ್ಕೆ ಮತ್ತೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಅಂದರೆ ಫೈನಲ್ ಆನ್ಸರ್ ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಇದಾಯಿತು. ಇವಾಗ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಿದೆ, ಕಾಸ್ ಎಕ್ಸ್ ಇದೆ. ಸೊ ಕಾಸ್ ಎಕ್ಸ್ ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ಈಸಿ ಇದೆ ಅಲ್ವಾ? ಸೊ ಫಾಸ್ಟಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. y ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ax ಪ್ಲಸ್ ಬಿ ಇದೆ. ಸೊ ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy ಬೈ dx, ಸೈನ್ ಡಿಫ್ರೆನ್ಶಿಯೇಷನ್ ಆಗುತ್ತೆ ಕಾಸು ax ಪ್ಲಸ್ ಬಿ. ಸೊ ಇವಾಗ ನಾನು ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಪಾರ್ಟ್ ಏನಾಯ್ತು ಸ್ಟೂಡೆಂಟ್ಸ್, ಇವಾಗ ax ಪ್ಲಸ್ ಬಿ ಇದು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಜಸ್ಟ್ ಎ ಆನ್ಸರ್ ಬರುತ್ತೆ. ಯಾಕಂದರೆ ಎಕ್ಸ್ ಡಿಫ್ರೆನ್ಶಿಯೇಷನ್ 1 ಇದೆ, ಬಿ ಇದು 0 ಬರುತ್ತೆ. ಸೊ a ಇಂಟು 1 ಅಂದರೆ ಎ ಆಯಿತು. ಈಸಿ ಇದೆ ಅಲ್ವಾ? ಎಸ್. ಸೊ ಈ 3 ಕ್ವಶನ್ಸ್ಗಳು 1 ಮಾರ್ಕ್ಸದಾಗಿತ್ತು. ಏನು ಇಲ್ಲಿದೆ ನೋಡಿ. ಸೊ ಇವೆರಡು ಕ್ವಶನ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆಪ್ಪ ಅಂದರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಸೆಕ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇದೆ. ಓಕೆ, ಸೊ ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy ಬೈ dx ಇಸ್ ಈಕ್ವಲ್ಸ್ ಟು ಫಸ್ಟ್ ಏನು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಸೆಕ್ ಕಾಣ್ತಾ ಇದೆ. ಸೆಕ್ದು ಫಾರ್ಮುಲಾ ಏನಿದೆ, ಸೆಕ್ ಇಂಟು ಟ್ಯಾನ್ ಇದೆ, ಕರೆಕ್ಟಾ? ಸೊ ಅದನ್ನೇ ಮೊದಲಿಗೆ ಬರ್ಕೊಂಡ್ಬಿಡೋಣ. ಸೆಕ್ ಇಲ್ಲಿ ಖಾಲಿ ಬಿಡ್ತಾ ಇದ್ದೀನಿ ನಾನು, ಇಂಟು ಟ್ಯಾನ್ ಇಲ್ಲಿ ಖಾಲಿ ಬಿಡ್ತಾ ಇದ್ದೀನಿ. ಯಾಕಂದರೆ ಸೆಕ್ ಎಕ್ಸ್ ಇದ್ದಾಗ ಬರೀಬೇಕಾಗಿತ್ತು ಎಕ್ಸ್, ಬಟ್ ಎಕ್ಸ್ ಜಾಗದಲ್ಲಿ ಇಲ್ಲಿ ಏನಿದೆ, ಟ್ಯಾನ್ ಇದೆ. ಅಂದರೆ ಅದನ್ನು ಇಲ್ಲಿ ನಾವು ಬರ್ಕೋಬೇಕಲ್ವಾ? ಸೊ ನೋಡಿ, ಇಲ್ಲಿ ನಾನು ಬರೀತಾ ಇದ್ದೀನಿ. ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅಂದರೆ ಇದು ಟ್ಯಾನ್ ಆಫ್ ರೂಟ್ ಎಕ್ಸ್, ಇಲ್ಲಿನೂ ಟ್ಯಾನ್ ಆಫ್ ರೂಟ್ ಎಕ್ಸ್ನೇ ಬರೀಬೇಕು. ಯಾಕೆ ಅಂತಂದರೆ ಇದು ನಮ್ಮದು ಎಕ್ಸ್ಟ್ರಾ ರಿಸಲ್ಟ್ ಇದೆ. ಅಂದರೆ ಅದಕ್ಕೆ ನಾವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಲ್ವಾ? ಏನಿದೆ ಅದು ಟ್ಯಾನ್ ಆಫ್ ರೂಟ್ ಎಕ್ಸ್ಗೆ ನಾನು ಇನ್ನೊಂದು ಸತಿ ಈ ಡ್ಯಾಶ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆದರೂ ಬರೀಬೋದು, ಅಥವಾ ಡ್ಯಾಶ್ ಬರೆದ್ರೆ ನಮ್ಗೆ ಅರ್ಥ ಅದು ಏನಪ್ಪ ಅಂದರೆ ಅದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಶಿಯೇಷನ್ ಮಾಡಬೇಕು ಅಂತ ಅರ್ಥ, ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ಫೈನಲ್ ಆನ್ಸರ್ ಏನು ಬರೀತೀವಿ ಸ್ಟೂಡೆಂಟ್ಸ್, ಸೆಕ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ರೂಟ್ ಎಕ್ಸ್. ಇದು ಆಸ್ ಇಟ್ ಈಸ್ ಬರ್ಕೊಂಡೆ ನಾನು. ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿರೋದು ಇನ್ನು ಟ್ಯಾನ್ ಇತ್ತು. ಫಸ್ಟ್ ಏನು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್, ಟ್ಯಾನ್ ಡಿಫ್ರೆನ್ಶಿಯೇಷನ್ ಏನಿದೆ, ಸೆಕ್ ಸ್ಕ್ವೇರ್ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಜಾಗದಲ್ಲಿ ಮತ್ತೆ ರೂಟ್ ಎಕ್ಸ್ ಇದೆ. ಅಂದರೆ ಮತ್ತೆ ಎಕ್ಸ್ಟ್ರಾ ಪಾರ್ಟ್ ಏನಾಯಿತು, ರೂಟ್ ಎಕ್ಸ್ದು ಡಿಫ್ರೆನ್ಶಿಯೇಷನ್ ನಾನು ಇಲ್ಲೇ ಮಾಡಿಬಿಡ್ತೀನಿ. ರೂಟ್ ಎಕ್ಸ್ದು ಫಾರ್ಮುಲಾ ಆಗುತ್ತೆ 1/2 ರೂಟ್ ಎಕ್ಸ್. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ರೂಟ್ ಎಕ್ಸ್ ಫಾರ್ಮುಲಾ ನಮಗೆ ಗೊತ್ತಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ರೂಟ್ ಎಕ್ಸ್ನ ನಾವು ಈ ಥರ ಬರೀಬೋದಾ ಸ್ಟೂಡೆಂಟ್ಸ್? ಈ ರೂಟ್ ಎಕ್ಸ್ ಇತ್ತಂದರೆ ಇದನ್ನು ನಾನು x⁻² 1/2 ಅಂತ ಬರ್ಕೋತೀನಿ. ಇವಾಗ ಇದಕ್ಕೆ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಅಂದರೆ x⁻n ಫಾರ್ಮುಲಾ ಏನಿದೆ, n ಜಾಗದಲ್ಲಿ 1/2 ಇದೆ, x⁻n-1 ಇದೆ. ಅಂದರೆ ಇಲ್ಲಿ 1/2 - 1 ಆಗುತ್ತೆ. ಅಗೇನ್ ಇಲ್ಲಿ 1/2 ಬರೀತಾರೆ, 1/2 - 1 ಅಂದರೆ -1/2 ಆಗುತ್ತೆ. ಸೊ -1/2 ನಾನು ತಳಗಡೆ ತೊಗೋತೀನಿ, ಅಂದರೆ ಆಗೇನಾಗುತ್ತೆ, ಇದು +1/2 ಆಗುತ್ತೆ. ಅಗೇನ್ 1/2 ಇಂಟು ರೂಟ್ 1/2 ಅಂತಂದರೆ ಏನಿದೆ, ರೂಟ್ ಎಕ್ಸ್ ಇದೆ. ಸೊ 1/2 ರೂಟ್ ಎಕ್ಸ್ ಬಂತಲ್ವಾ? ಸೊ ಈ ಥರ ನಾವು ಫಾರ್ಮುಲಾ ನೆನಪಿರಲಿಲ್ಲ ಅಂದ್ರೂ ಅದನ್ನು ವಾಪಸ್ ಈ ಥರ ಸಾಲ್ವ್ ಮಾಡಿ ಕೂಡ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್ ಫ್ರೆಂಡ್ಸ್. ಇಷ್ಟೇ ಮಾಡಿಡೋದು ಅಂತದೆ. ಬೇಕಿದ್ರೆ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೋದು, ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಇದನ್ನು ಬೇಕಿದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೀಬೋದು, ಇಲ್ಲಾಂದರೆ ಇಷ್ಟಾದರೆ ಸಾಕು ಈ ಒಂದು ಎಕ್ಸಾಂಪಲ್. ಓಕೆ,
ಸೊ ಡಿಫ್ರೆನ್ಸಿಯೇಷನ್ ಕಂಪ್ಲೀಟ್ ಆಗಿದ್ರೆ ಮುಗೀತು. ಸೊ ಇಲ್ಲಿ ಒಂದಿದೆ, ಇದು ಯು ಬೈ ವಿ ಫಾರ್ಮುಲಾ. ಸೊ ಮೊದಲಿಗೆ ನಮ್ಗೆ ಗೊತ್ತಿರಬೇಕು ಯು ಬೈ ವಿ ಫಾರ್ಮುಲಾ. ಇದನ್ನ ನಾನು ಯು ಅಂತ ತಗೋತೀನಿ, ಅದನ್ನ ಇದನ್ನ ನಾನು ವಿ ಅಂತ ತಗೋತೀನಿ. ಏನಿದೆ ಸ್ಟೂಡೆಂಟ್ಸ್ ಯು ಬೈ ವಿ ಫಾರ್ಮುಲಾ ಇಲ್ಲಿ ಬರೀತಾ ಇದೆ ನೋಡಿ. ಯು ಬೈ ವಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಫಸ್ಟಿಗೆ ನಾವು ಯು ಡ್ಯಾಶ್ ವಿ ಅಂದರೆ ವಿನ ಆಸ್ ಇಟ್ ಈಸ್ ಇಟ್ಕೋಬೇಕು. ಓಕೆ, ಅದೇ ತರನಾಗಿ ಬರ್ಕೊಳ್ಳೋಣ. ಫಸ್ಟ್ ನಾವಿಲ್ಲಿ ವಿ ಆಸ್ ಇಟ್ ಈಸ್ ಯು ಡ್ಯಾಶ್ ಮೈನಸ್ ಯು ಆಸ್ ಇಟ್ ಈಸ್ ವಿ ಡ್ಯಾಶ್ ಡಿವೈಡ್ ಬೈ ವಿ ಸ್ಕ್ವೇರ್ ಇದೆ. ಕರೆಕ್ಟಾ? ಸೊ ಇದೇ ಪ್ರಕಾರ ನಾವಿಲ್ಲಿ ಹೋಗೋಣ. y ಅಂತ ತಗೊಂಡಿದ್ರೆ ಅದು dy ಬೈ ಡಿ ಎಕ್ಸ್ ಆಗಿರೋದು. ಫಸ್ಟ್ ವಿ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಸ್ ಇಟ್ ಈಸ್. ಕರೆಕ್ಟಾ? ಅದಾದಮೇಲೆ ಯುಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಂದರೆ ಸೈನಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಮೊದಲಿಗೆ ಬರ್ಕೋತೀನಿ, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡೋಣ. ಎ ಎಕ್ಸ್ ಪ್ಲಸ್ ಬಿ ಇದು ಯು ಇದೆ, ಇದಕ್ಕೆ ನಾವಿಲ್ಲಿ ಡಿಫ್ರೆನ್ಷಿಯೇಟ್, ಅದಕ್ಕೆ ಡ್ಯಾಶ್ ಅಂದರೆ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡ್ಯಾಶ್ ಅಂದರೆ ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಏನಿದೆ ಮೈನಸ್ ಯುನ ಆಸ್ ಇಟ್ ಈಸ್ ಅಂದರೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿನ ಆಸ್ ಇಟ್ ಈಸ್ ಬರೀತೀನಿ. ಇವಾಗ ವಿಗೆ ಡಿಫ್ರೆನ್ಷಿಯೇಷನ್ ಅಂದರೆ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿಗೆ ಇವಾಗ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದಕ್ಕೆ ಇಲ್ಲಿ ಡ್ಯಾಶ್ ಆ್ಯಂಡ್ ಹೋಲ್ ಡಿವೈಡ್ ಬೈ ವಿಗೆ ಆಸ್ ಇಟ್ ಈಸ್ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಕಾಸ್ ಸ್ಕ್ವೇರ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಇದು ಜಸ್ಟ್ ಫಾರ್ಮುಲಾ ಫಿಲಪ್ ಮಾಡೋಕಾಯ್ತು. ಓಕೆ, ಸೊ ಇವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಗೋಣ. ಕಾಸ್ ಅದನ್ನ ಆಸ್ ಇಟ್ ಈಸ್ ಇಟ್ಕೋಬೇಕು ಇಲ್ಲಿ ಸಿ ಎಕ್ಸ್ ಪ್ಲಸ್ ಡಿ. ಸೈನ್ ದ ಡಿಫ್ರೆನ್ಷಿಯೇಷನ್, ಸೈನ್ ಡಿಫ್ರೆನ್ಷಿಯೇಷನ್ ಏನಿದೆ ಕಾಸ್ ಇದೆ, ಸೊ ಕಾಸ್ ಬರೀತೀರಾ. ಎಕ್ಸ್ಟ್ರಾ ಪಾರ್ಟ್ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಇದೆ ಸ್ಟೂಡೆಂಟ್ಸ್, ಎಕ್ಸ್ಟ್ರಾ ಪಾರ್ಟ್ನು ಆಸ್ ಇಟ್ ಈಸ್ ಬರ್ತೀರಿ. ಬರೆದಾದ್ಮೇಲೆ ಡಿಫ್ರೆನ್ಷಿಯೇಷನ್ ಮಾಡೋದನ್ನ ಮಾತ್ರ ಬರೀಬೇಡಿ, ಯಾಕಂದರೆ ಇದು ನಮ್ಮದು ಜಸ್ಟ್ ಸೈನ್ ಎಕ್ಸ್ ಇದ್ದಾಗ ಕಾಸ್ ಎಕ್ಸ್ ಅಂತ ಬರೀಬೇಕು. ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದರೆ ಎಕ್ಸ್ ಬರೀಬೇಕು, ಬಟ್ ಎಕ್ಸ್ ಜಾಗದಲ್ಲಿ ಚೇಂಜಸ್ ಇದೆ. ಹಾಗಾಗಿ ಎ ಎಕ್ಸ್ ಪ್ಲಸ್ ಬಿಗೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಎ ಬರುತ್ತೆ. ಹಿಂದಿನ ಎಕ್ಸಾಂಪಲಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ. ಕರೆಕ್ಟಾ? ಯಾಕಂದರೆ ಎಕ್ಸ್ ಡಿಫ್ರೆನ್ಷಿಯೇಷನ್ 1, ಬಿ ಇದು 0 ಇದೆ, ಇದು ಮುಗಿತಾ. ಅಗೇನ್ ಮೈನಸ್ ಸೈನ್ ಆಸ್ ಇಟ್ ಈಸ್ ಬರ್ಕೊಳ್ತಿದೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ. ಇವಾಗ ಕಾಸ್ ಡಿಫ್ರೆನ್ಸ್, ಕಾಸ್ ಏನಿದೆ ಮೈನಸ್ ಸೈನ್ ಇದೆ. ಸೊ ಇಲ್ಲೊಂದು ಹೊರಗಡೆ ಆಲ್ರೆಡಿ ಮೈನಸ್ ಇದೆ ನೋಡಿ, ಮೈನಸ್ ಮೈನಸ್ ಪ್ಲಸ್ ಬರೀ. ಇಲ್ಲಿ ಯಾವುದೇ ಕಾರಣಕ್ಕೂ ಮೈನಸ್ ಬರೀಬೇಡ, ಮರೆದ್ರೆ ಏನಾಗ್ಬಿಡುತ್ತೆ ಇದೊಂದು ಟರ್ಮ್ ಬೇರೆ ಆಗುತ್ತೆ. ಇದು ಆ್ಯಕ್ಚುಲಿ ಎರಡು ಟರ್ಮ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಕಾಸ್ ಏನಿದೆ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದೆ. ಅಗೇನ್ ಸಿ ಎಕ್ಸ್ ಪ್ಲಸ್ ಡಿ ದ ಡಿಫ್ರೆನ್ಸಿಯೇಷನ್ ಸಿ ಆಗುತ್ತೆ ಸ್ಟೂಡೆಂಟ್ಸ್. ದೆನ್ ಹೋಲ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್. ಸೊ ಇವಾಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಕಾಸ್ ಸ್ಕ್ವೇರ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದೆಯಲ್ಲ, ಸೊ ನಾನೇನು ಮಾಡ್ತಾ ಇದ್ದೀನಿ ಈ ಒಂದು ಟರ್ಮ್ನ ಎರಡೂ ಕಡೆ ಸಪ್ರೇಟಾಗಿ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಡಿವೈಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನಾನು ಸಪ್ರೇಟಾಗಿ ಈ ಥರ ಎರಡು ಕಡೆ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ಒಂದು ಎಲ್ ಸಿ ಎಮ್ನ ಇಲ್ಲಿನೂ ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರೀತೀನಿ. ಅಗೇನ್ ಇಲ್ಲಿನೂ ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ. ಆ್ಯಕ್ಚುಲಿ ಇಲ್ಲಿಗೆ ಮುಗಿದಿತ್ತು ಆನ್ಸರ್. ಸ್ವಲ್ಪ ನಿಮಗೆ ಏನಾದರೂ ಸಿಂಪ್ಲಿಫಿಕೇಶನ್ ಬೇಕಾದರೆ ಇದನ್ನು ಮಾಡಬೇಕಾಗಿರುವಂಥದ್ದು. ಇಲ್ಲಿ ಏನೇನಾಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದೆ, ಇಲ್ಲಿ ಎರಡು ಟರ್ಮ್ ಇದೆ ಅಂದರೆ ಒಂದು ಟರ್ಮ್ ಇಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆನಾ? ಇಲ್ಲ. ಸೊ ಇಲ್ಲಿ ಆಸ್ ಇಟ್ ಈಸ್ ಇಡಬೇಕಾಗಿರುವಂಥದ್ದು. ಓಕೆ, ಸೊ ಇದನ್ನು ನಾವು ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿ ಬರೆದ್ರೆ ಫೈನಲ್ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ ಕಾಸ್ ಎ ಎಕ್ಸ್ ಪ್ಲಸ್ ಡಿ ಇದೆ, ಫಸ್ಟ್ ಎನ ಬರ್ಕೊಳ್ಳಿ. ಅಗೇನ್ ಇಲ್ಲಿ ಕಾಸ್ ಇದೆ, ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಇದು ಇಲ್ಲಿ ಒಂದು ಕಾಸ್ ಉಳಿತಲ್ಲ ಫ್ರೆಂಡ್ಸ್, 1 ಬೈ ಕಾಸ್ ಅಂದರೆ ನಾನು ಇಲ್ಲಿ ಸೆಕ್ ಅಂತ ಬರೀಬೋದಾ? ಎಸ್, ರೆಸಿಪ್ರೋಕಲ್ ಇದೆ. ಫಸ್ಟ್ ಇಯರಲ್ಲಿ 10th ಕಲ್ತಿದ್ದೀರಾ 1 ಬೈ ಕಾಸ್ ಅಂದರೆ ಸೆಕ್ ಇದೆ ಅಂತ ಹೇಳಿ. ಸೊ ನಾನು ಸೆಕ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರೀತೀನಿ. ಅರ್ಥ ಆಗಿತ್ತು ಅಂತ ಅನ್ಕೊಂಡ್ರೆ, ಒಂದು ಕಾಸ್ ಕ್ಯಾನ್ಸಲ್ ಆಗಿತ್ತು, ಇನ್ನೊಂದು ಉಳಿದಿತ್ತು, ಅದು 1 ಬೈ ಕಾಸ್ಗೆ ಸೆಕ್ ಅಂತ ಬರೆದ್ರೆ ಇದು ಪಾರ್ಟ್ ಮುಗೀತು. ಇನ್ನು ಇಲ್ಲಿ ಪ್ಲಸ್, ಇಲ್ಲೇನು ಮಾಡ್ತೇನೆ ಅಂದರೆ ಒಂದನ್ನು ಈ ಫಸ್ಟಿಗೆ ಸೈನನ್ನು ಆಸ್ ಇಟ್ ಈಸ್ ಬರ್ಕೋತೀನಿ. ನಾನು ಇಲ್ಲಿ ಸೈನ್ನ ಎಕ್ಸ್ ಪ್ಲಸ್ ಬಿ ಬರದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನು ಉಳಿದಿರೋದು, ಇಲ್ಲಿ ಸೈನ್ ಸಿ ಎಕ್ಸ್ ಪ್ಲಸ್ ಡಿ ಇದೆ, ಸಿ ಒಂದಿದೆ ಕಾನ್ಸ್ಟೆಂಟು ಫಸ್ಟಿಗೆ ಬರ್ಕೊಳ್ಳಿ. ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ, ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇದೆ. ಒಂದು ಕಾಸ್ನ ನಾನು ಯೂಸ್ ಮಾಡಿದ್ರೆ ಸೈನ್ ಬೈ ಕಾಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಟ್ಯಾನ್ ಆಗುತ್ತಲ್ವಾ? ಸೊ ಟ್ಯಾನ್ ಅಂತ ಬರ್ಕೋಬೋದಾ? ಸೊ ಟ್ಯಾನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಯಿತು. ಅಗೇನ್ ಇನ್ನೊಂದು ಕಾಸ್ ಉಳಿಯುತ್ತೆ, ಅಲ್ಲೇ ಕೆಳಗಡೆ ಬರೆದು ನಡೆಯುತ್ತೆ, ಇಲ್ಲಾಂದರೆ ಅದನ್ನು ರೆಸಿಪ್ರೋಕಲ್ ಬರೆದ್ರೆ ಸೆಕ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಬರೆದ್ರೆ ಇದು ಕೂಡ ಕಂಪ್ಲೀಟ್ ಆಯಿತು. ಇಲ್ಲ, ಇಷ್ಟು ಸಿಂಪ್ಲಿಫೈ ಮಾಡಲೇಬೇಕಂತೇನಿಲ್ಲ, ಇಲ್ಲಿಗೇನೆ ನಿಮ್ಮ ಆನ್ಸರ್ ಆ್ಯಕ್ಚುಲಿ ಕಂಪ್ಲೀಟ್ ಆಗಿರುವಂಥದ್ದು. ಓಕೆ, ಡಿಫ್ರೆನ್ಸಿಯೇಷನ್ ಮುಗೀತು ಅಂದರೆ ಕಂಪ್ಲೀಟ್. ಅಲ್ಲಿನ ಮುಂದೆ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಮಾಡಲೇಬೇಕಂತ ಏನು ರೂಲ್ ಇಲ್ಲ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ನೋಡಿ ಏನಿದೆ, ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಕಾಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ರೇಸ್ ಟು 5 ಅಂತ ಇದೆ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಬಹಳಷ್ಟು ಕಡೆ ಇದು ಬರುವಂಥದ್ದಾಗಿದೆ ಕ್ವಶನ್. ಓಕೆ, ಸೊ ಕೇರ್ಫುಲ್ ಆಗಿ ಇದನ್ನು ಅಬ್ಸರ್ವ್ ಮಾಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ y ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ ಎಕ್ಸ್ ಕ್ಯೂಬ್, ಇದು ಎಂಗಲ್ ಸ್ಕ್ವೇರ್ ಇದೆ, ಎಂಗಲ್ ಕ್ಯೂಬ್ ಇದೆ. ಅಗೇನ್ ಇಲ್ಲೇನಿದೆ ಸೈನ್ ಸ್ಕ್ವೇರ್ ಇದೆ. ಸೈನ್ ಸ್ಕ್ವೇರ್ ಇದ್ದದನ್ನು ನಾನು ಈ ಥರನೂ ಬರೀಬೋದು ಫ್ರೆಂಡ್ಸ್, ಹೋಲ್ ಸ್ಕ್ವೇರ್ ಅಂತ. ಯಾಕಂದರೆ ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಹೋಲ್ ಸ್ಕ್ವೇರ್ ಬರೀಬೋದು, ಬಟ್ ಇದು ಎಂಗಲ್ ಇದೆ ಹೋಲ್ ರೇಸ್ ಟು 5 ಇದನ್ನು ಬರೋಕ್ಕಾಗಲ್ಲ. ಇಲ್ಲಿ ಕ್ಯೂಬ್ ಇದೆ ಅಂದರೆ ಹೋಲ್ ರೇಸ್ ಟು ಕ್ಯೂಬ್ ಬರೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ?
ಎಸ್. ಸೊ ಇದು ಕ್ವಶನಲ್ಲಿ ಇರುವಂಥದ್ದು. ಇಲ್ಲಿ ನಾನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡಲಿಕ್ಕೆ ಹೋದರೆ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ, ಯಾಕಂದರೆ ಇದು ಯು ಇದೆ, ಇದು ವಿ ಇದೆ. ಓಕೆ, ಅಪ್ಲೈ ಮಾಡ್ತಾ ಹೋಗೋಣ. ಡಿ ವೈ ಬೈ ಡಿ ಎಕ್ಸ್, ಯು ಇಂಟು ವಿ ಫಾರ್ಮುಲಾ ಗೊತ್ತಿದೆ ನಮಗೆ. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು, ಎಕ್ಸ್ ಕ್ಯೂಬ್ ಇದೆ, ಇದಕ್ಕೆ ನಾನು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮೊದಲಿಗೆ ಬರ್ಕೋತೀನಿ, ಅದಾದಮೇಲೆ ಡಿಫ್ರೆನ್ಷಿಯೇಷನ್ ಮಾಡೋಣ. ಓಕೆನಾ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ raised to 5 whole square as it is, ಫಾರ್ಮುಲಾ ಮೊದಲಿಗೆ ಬರ್ಕೊಳ್ಳೋಣ. ಪ್ಲಸ್ ಇವಾಗ ಸೈನ್ನ ಆಸ್ ಇಟ್ ಈಸ್ ಬರೀತಿದೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ raised to 5. ಇದಕ್ಕೆ ಇವಾಗ ವಿಗೆ ಡಿಫ್ರೆನ್ಷಿಯೇಷನ್, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇದೆ. ಓಕೆ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಈ ಸ್ಟೆಪ್ ಬಹಳ ಇಂಪಾರ್ಟೆಂಟು. ಇದನ್ನ ಆಸ್ ಇಟ್ ಈಸ್ ಇರೋದನ್ನ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್, ಓಕೆ, ಸೈನ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆ ಕಾಣ್ತಾ ಇರುವಂಥದ್ದು ಸ್ಕ್ವೇರ್ ಸ್ಟೂಡೆಂಟ್ಸ್. ಇದೇ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಸ್ಕ್ವೇರ್ ಯಾವಾಗ ಇಲ್ಲಿ ಬರುತ್ತೆ ನೋಡಿ, ಸ್ಕ್ವೇರ್ ಇರ್ಬೋದು, ಏನೇ ಪವರ್ ಇರ್ಬೋದು, ಆಗ ಮೊದಲಿಗೆ ಆ ಒಂದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಂದರೆ ಯಾವ ಫಾರ್ಮುಲಾ ಆಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಈ ಪೂರ ಬ್ರಾಕೆಟ್ಗೆ ನಾನು ಎಕ್ಸ್ ಅಂತ ಅಂದ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ಇಲ್ಲಿ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನಿದೆ ಸ್ಟೂಡೆಂಟ್ಸ್, 2x ಇದೆ. ಸೊ ಇಲ್ಲಿ ಬೇರೆ ಆಗುತ್ತೆ, ಇದು ಎಂಗಲ್ ಒಳಗಡೆ ಇದೆ, ಸೊ ಇದು ಹೊರಗಡೆ ಇತ್ತು, ಹಾಗಾಗಿ ಇಲ್ಲಿ ಕ್ಯೂಬ್ ಬಂದಿದ್ರೆ ಕ್ಯೂಬ್ ಫಾರ್ಮುಲಾ, ಎಕ್ಸ್ ಕ್ಯೂಬ್ ಫಾರ್ಮುಲಾ. ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಹಾಗಾಗಿ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, 2x ಅಂತಿದೆ ಅಲ್ವಾ. ಎಸ್, ಸೊ ಇವಾಗ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ 2x, ಎಕ್ಸ್ ಜಾಗದಲ್ಲಿ ಏನಿದೆ ಸೈನ್ ಆಫ್ ಎಕ್ಸ್ raised to 5. ಓಕೆ, ಸೊ ಇವಾಗ ಜಸ್ಟ್ ನಾವು ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿದ್ವಿ, ಬಟ್ ಇಲ್ಲಿ ಆ್ಯಕ್ಚುಲಿ ನಾವಿನ್ನ ಸೈನ್ಗೆ ಎಕ್ಸ್ಟ್ರಾ ಪಾರ್ಟ್ಗೆ ಮಾಡಿಲ್ಲ. ಎಕ್ಸ್ ಜಾಗದಲ್ಲಿ ಏನಿದೆ ಇದು ಪೂರ ಇದೆ, ಅಂದರೆ ಇದಕ್ಕೆ ನಾನು ಇನ್ನೂ ಒಂದ್ಸತಿ ಡಿಫ್ರೆನ್ಷಿಯೇಷನ್ ಮಾಡಬೇಕು ಆ್ಯಕ್ಚುಲಿ ಸೈನ್ ಆಫ್ ಎಕ್ಸ್ raised to 5ಗೆ. ಅರ್ಥ ಆಯ್ತಾ. ಸೊ ಇಲ್ಲಿ ಯಾಕೆ ಮಾಡಿಲ್ಲ, ಇಲ್ಲಿ ಮಾಡಿದ್ದು ಜಸ್ಟ್ ಇದನ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡಿದೆ. ಎಕ್ಸ್ ಜಾಗದಲ್ಲಿ ಬಂದಿತ್ತು, ಸೈನ್ ಆಫ್ ಎಕ್ಸ್ raised to 5 ಬಂದಿತ್ತು. ಓಕೆ, ಫಸ್ಟ್ 2x ಆಯಿತು, ಇವಾಗ ಇದು ಎಕ್ಸ್ ಜಾಗದಲ್ಲಿ ಬಂದಿದ್ದಕ್ಕೆ ಎಕ್ಸ್ಟ್ರಾ ಪಾರ್ಟ್ ಡಿಫ್ರೆನ್ಷಿಯೇಷನ್. ಅಗೇನ್ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಬರೀತೀರಾ. ಅಗೇನ್ ಇಲ್ಲಿ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ raised to 5 ಆಸ್ ಇಟ್ ಈಸ್. ಇವಾಗ ಕಾಸ್ ಅದು ಸ್ಟೂಡೆಂಟ್ಸ್, ಇಲ್ಲಿ ಹೋಲ್ ಸ್ಕ್ವೇರ್ ಇಲ್ಲ, ಬರೀ ಕಾಸ್ ಇದೆ. ಅಂದರೆ ನಾವು ಡೈರೆಕ್ಟಾಗಿ ಕಾಸ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಏನಾಗುತ್ತೆ, ಕಾಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಸೈನ್ ಆಫ್ ಎಕ್ಸ್ ಕ್ಯೂಬ್. ಅಗೇನ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಬಂದಿದೆ, ಅಂದರೆ ಎಕ್ಸ್ಟ್ರಾ ಪಾರ್ಟ್ ಆಯಿತು, ಅದಕ್ಕೆ ನಾವು ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿ ಬೈ ಡಿ ಎಫ್ ಆಫ್ ಎಕ್ಸ್ ಕ್ಯೂಬ್. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಫಸ್ಟ್ ಏನು ನಾರ್ಮಲ್ ಏನು ಫಾರ್ಮುಲಾನ ಡಿಸ್ಕಷನ್ ಮಾಡಿದಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫಾರ್ಮುಲಾ, ಎಕ್ಸ್ ಜಾಗದಲ್ಲಿ ಬೇರೆ ಏನಾದರೂ ಬಂದರೆ ಆಸ್ ಇಟ್ ಇಸ್ ಮೊದಲು ಫಾರ್ಮುಲಾ ಅಪ್ಲೈ ಮಾಡಿ, ಎಕ್ಸ್ಟ್ರಾ ಬಂದಿದೆ ಮತ್ತೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಷ್ಟೇ. ಇವಾಗ ಕಾಸದ ಫಾರ್ಮುಲಾ ಗೊತ್ತಿತ್ತು, ಮೈನಸ್ ಆಫ್ ಸೈನ್, ಬಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಇದೆ, ಅದಕ್ಕೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಷ್ಟೇ ಸಿಂಪಲ್ ಇರುವಂಥದ್ದು. ಓಕೆ, ಸೊ ಅಗೇನ್ ಇಲ್ಲಿ ಆಸ್ ಇಟ್ ಈಸ್ ಬರ್ಕೊಳ್ಳುವಂಥದ್ದು ಜಾಸ್ತಿ ಇದೆ, ಬರ್ಕೊಳ್ಳಿ. ಇದು 2ನ ಮೊದಲಿಗೆ ಬರ್ಕೊಳ್ಳಿ. ಅಗೇನ್ ಇಲ್ಲಿ ಸೈನ್ ಆಫ್ ಎಕ್ಸ್ raised to 5. ಇವಾಗ ಸೈನಿಗೆ ಡಿಫ್ರೆನ್ಷಿಯೇಷನ್, ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಎಕ್ಸ್ 5, ಎಕ್ಸ್ raised to 5 ಮತ್ತೆ ಎಕ್ಸ್ಟ್ರಾ ಪಾರ್ಟ್ ಅಲ್ವಾ. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಮಾಡಿಬಿಡ್ತೀನಿ. ಕಾಸ್ ಆಫ್ ಎಕ್ಸ್ raised to 5 ಡಿಫ್ರೆನ್ಷಿಯೇಷನ್ 5 ಎಕ್ಸ್ raised to 4 ಆಗುತ್ತೆ. ಕರೆಕ್ಟಾ, ಎಕ್ಸ್ raised to n ಫಾರ್ಮುಲಾ. ಇದು ಡಿಫ್ರೆನ್ಷಿಯೇಷನ್ ಎಲ್ಲಾನು ಕಂಪ್ಲೀಟ್ ಆಯ್ತು ಈ ಸೈಡ್. ಇನ್ನು ಈ ಸೈಡ್ ನೋಡಿ, ಪ್ಲಸ್ ಮೈನಸ್ ಇದೇನಾಗಿಬಿಡುತ್ತೆ ಸ್ಟೂಡೆಂಟ್ಸ್, ಮೈನಸ್ ಆಗಿಬಿಡುತ್ತಾ. ಓಕೆ, ಇದನ್ನು ಮೈನಸ್ ಬರ್ಕೊಳ್ಳಿ. ಅಗೇನ್ ಇಲ್ಲಿ ಏನೇನು ಉಳಿದಿದೆ, ಸೈನ್ ಸ್ಕ್ವೇರ್ ಎಕ್ಸ್ raised to 5. ಅಗೇನ್ ಇದು ಸೈನ್ ಆಫ್ ಎಕ್ಸ್ ಕ್ಯೂಬ್. ಇವಾಗ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್, ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಆಗುತ್ತೆ 3x ಸ್ಕ್ವೇರ್. ಎಸ್, ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಬೇಕಿದ್ರೆ ಇದನ್ನು 5 ಇಂಟು 2ನ ಮಲ್ಟಿಪ್ಲೈ ಮಾಡಿ ಇಲ್ಲಿ 10 ಎಕ್ಸ್ raised to 4 ಅಂತ ಬರೆದು ಉಳಿದಿದ್ದು ಆ್ಯಸ್ ಇಟ್ ಇಸ್ ಇಡಿ. ಫಸ್ಟಿಗೆ ಇದನ್ನು 3x ಸ್ಕ್ವೇರ್ ಅಂತ ಬರೆದು ಉಳಿದಿದ್ದು ಆ್ಯಸ್ ಇಟ್ ಇಸ್ ಇಟ್ಟರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಆಯ್ತಲ್ವಾ. ಸೊ ಈ ಥರ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು. ಎಕ್ಸ್ಟ್ರಾ ಪಾರ್ಟ್ ಬಂದಾಗ ಇದು ಏನು ರಿಪೀಟ್ ಆಗುತ್ತಾ ಭಾಳಷ್ಟು ಸತಿ. ನೆಕ್ಸ್ಟ್ ಬರುವಂಥ ಎಲ್ಲ ಎಕ್ಸಸೈಸಲ್ಲಿ ಈ ಥರ ಸ್ಕ್ವೇರ್ ಇರುವಂಥ ಕ್ವಶನ್ಸ್ ಬರುತ್ತೆ, ಮರ್ತೇ ಬಿಡ್ತೀವಿ ನಾವು. ಡೈರೆಕ್ಟಾಗಿ ಸೈನ್ಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಫಸ್ಟ್ ಸೈನ್ಗೆ ಎಲ್ಲ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು, ಇದನ್ನು ಎಕ್ಸ್ ಅಂತ ಕಂಡ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಮಾಡಬೇಕು. ಅದಾದಮೇಲೆ ಮತ್ತೆ ನಾ ಇಲ್ಲಿ ಸೈನ್ಗೆ ಡಿಫ್ರೆನ್ಷಿಯೇಷನ್. ಓಕೆ, ಬಟ್ ಈ ಸಿಚುವೇಶನ್ ಆಗಲೇ ಡೈರೆಕ್ಟಾಗಿ ಕಾಸ್ಗೆ ಮಾಡೋದಾಗಿತ್ತು ಡಿಫ್ರೆನ್ಷಿಯೇಷನ್. ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್. ಎಸ್, ಸೊ ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ಸೊ ಇಲ್ಲಿ ಎರಡು ಒಂದು ಈಸಿಯೆಸ್ಟ್ ಕ್ವಶನ್ಸ್ಗಳಿದ್ದಾವೆ. ಸೊ ಇವೆರಡು ಕ್ವಶನ್ಸ್ನ ಅಬ್ಸರ್ವ್ ಮಾಡಿ. ಏನಿದೆ, 2y ಇಸ್ ಈಕ್ವಲ್ಸ್ ಟು ಏನು, ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. y ಇಸ್ ಈಕ್ವಲ್ಸ್ ಟು 2 ಇಂಟು ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ, dy ಬೈ ಡಿ ಎಕ್ಸ್. ಫಸ್ಟ್ 2 ಕಾನ್ಸ್ಟೆಂಟ್ ಇದೆ, ರೂಟ್ ಎಕ್ಸ್ ಫಾರ್ಮುಲಾ. ರೂಟ್ ಎಕ್ಸ್ ಫಾರ್ಮುಲಾ ಏನಿದೆ ಫ್ರೆಂಡ್ಸ್, 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಅಂದರೆ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ಟ್ರಾ ಪಾರ್ಟ್ ಏನಾಯ್ತು ಫ್ರೆಂಡ್ಸ್, ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಆಗಿದ್ದು ಇದು ಜಸ್ಟ್ ಇದು ಮಾತ್ರ. ಕೆಲವು ಸ್ಟೂಡೆಂಟ್ಸ್ ರೂಟ್ನ ತೊಗೊಂಡ್ಬಿಡ್ತಾರೆ. ಇಲ್ಲ, ರೂಟ್ ಎಕ್ಸ್ ಫಾರ್ಮುಲಾ ಏನಿತ್ತು 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇದನ್ನು ಬರ್ತೀವಿ. ಅಂದರೆ ಎಕ್ಸ್ಟ್ರಾ ಪಾರ್ಟ್ಗೆ ನಾವು ಸೈಡಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ
ಕಾಟ್ ಎಕ್ಸ್ ಸ್ಕ್ವೇರ್ಗೆ ಮಾತ್ರ. ಅರ್ಥ ಆಯ್ತಾ? ಅದು ನಮ್ದು ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಆಗಿದೆ. ಅಂದರೆ ಮುಂದೇನಾಯ್ತು, ಇವಾಗ ಈ 2ನ ಕ್ಯಾನ್ಸಲ್ ಮಾಡ್ಕೋಬೋದಾ? ಉಳಿತೇನು 1 ಡಿವೈಡ್ ಬೈ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್. ಇವಾಗ ಕಾಟ್ಗೆ ಡಿಫ್ರೆನ್ಸಿಯೇಷನ್, ಕಾಟ್ ಡಿಫ್ರೆನ್ಸಿಯೇಷನ್ ಏನಿದೆ ಮೈನಸ್ ಕೋಸೆಕ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ. ಅಗೇನ್ ಎಕ್ಸ್ ಸ್ಕ್ವೇರ್ ಎಕ್ಸ್ಟ್ರಾ ಪಾರ್ಟು, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಆಯಿತು. ಓಕೆ, ಸೊ ಇದನ್ನೇ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೆದ್ರೆ ನಡೆಯುತ್ತೆ. ಮೈನಸ್ ಆಫ್ ಕೋಸೆಕ್, ಮೈನಸ್ ಯಾಕೆ ಬಂತು? ಮೈನಸ್ ಕೋ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಮೈನಸ್ ಸೈನ್ ಬರುತ್ತೆ. ಕೋಸೆಕ್ ಎಕ್ಸ್ ಸ್ಕ್ವೇರ್ ಇಂಟು 2x, ಸ್ಟಾರ್ಟಿಂಗಲ್ಲಿ 2x ಬರ್ಕೊಂಡ್ಬಿಟ್ರೆ ನಡೆಯುತ್ತೆ, ಡಿವೈಡ್ ಬೈ ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್. ಇದಾಗಿದೆ ಲಾಸ್ಟ್ ಆನ್ಸರ್. ಇಲ್ಲ ಇನ್ನೊಂದು ಸ್ವಲ್ಪ ಏನಾದ್ರು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ಬೋದು, ಬಟ್ ಡಿಫ್ರೆನ್ಸಿಯೇಷನ್ ಕರೆಕ್ಟ್ ಮಾಡಬೇಕು ಫ್ರೆಂಡ್ಸ್, ಅದು ಮೇನ್ ಇಂಪಾರ್ಟೆಂಟು. ಅದಕ್ಕೆ ಇರುವಂಥದ್ದು ಜಾಸ್ತಿ ಮಾರ್ಕ್ಸು. ಅಗೇನ್ ಇಲ್ಲೊಂದಿದೆ ನೋಡಿ, ಸೇಮ್ ಇದು ಕೂಡ ಸ್ವಲ್ಪ ಸಿಂಪಲ್ಲೇ ಇದೆ. ಕಾಸ್ ಆಫ್ ರೂಟ್ ಎಕ್ಸ್ ಇದೆ, ಸೊ dy ಬೈ ಡಿ ಎಕ್ಸ್. ಕಾಸ್ ಡಿಫ್ರೆನ್ಸಿಯೇಷನ್ ಏನಿದೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇದೆ. ಅಂದರೆ ಇಲ್ಲಿ ಏನಾಯಿತು ಫ್ರೆಂಡ್ಸ್, ಎಕ್ಸ್ಟ್ರಾ ಪಾರ್ಟು ರೂಟ್ ಎಕ್ಸ್ ಆಗಿರುವಂಥದ್ದು. ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಸೊ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್, ಅಗೇನ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಟೆಸ್ಟ್ ಮಾಡಿದ್ರೆ ಈ ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ಏನಿದೆ ಕ್ವಶನ್ ನಂಬರ್ 9 ಪ್ರೂವ್ ದ್ಯಾಟ್ ದ ಗಿವನ್ ಫಂಕ್ಷನ್. ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ, ಮಾಡ್ಯುಲಸ್ ಫಂಕ್ಷನ್ ಇದೆ ಸ್ಟೂಡೆಂಟ್ಸ್. ಇದು ಯಾವುದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಇದೆ. ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ನಾವು ಪ್ರೂವ್ ಮಾಡಬೇಕು. ಸೊ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದೆ, ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ ಬಟ್ ಡಿಫರೆನ್ಷಿಯಬಲ್ ಆಗಿರಲ್ಲ. ಅದು ಜಸ್ಟ್ ಮಾಡ್ ಫಂಕ್ಷನ್ ತೊಗೊಂಡ್ರೆ 0 ಇದ್ದಲ್ಲಿ ನಾಟ್ ಡಿಫರೆನ್ಷಿಯಬಲ್ ಇರುತ್ತೆ. ಅದೇ ನಾವು ಎಕ್ಸ್ ಮೈನಸ್ 1 ತೊಗೊಂಡ್ರೆ ಇದ್ರದ್ದು ಅಪೋಸಿಟ್ ರಿಸಲ್ಟ್ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 1 ಇದ್ದಲ್ಲಿ ಅದು ನಾಟ್ ಡಿಫರೆನ್ಷಿಯಬಲ್ ಇರುತ್ತೆ. ಅದು ಹೇಗೆ ಅನ್ನೋದು ಇವಾಗ ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಇವಾಗ ನಾನು ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ, ಇದು ಆಲ್ರೆಡಿ ಗೊತ್ತಿದೆ ನಮಗೆ. ಹಾಗಾಗಿ ನಾನು ಇದರ ಮೊದಲು ಫಂಕ್ಷನ್ ವ್ಯಾಲ್ಯೂನ ಫೈಂಡ್ ಮಾಡ್ತೀನಿ. ಎಫ್ ಆಫ್ 1 ತೊಗೊಂಡ್ರೆ ಏನಾಗುತ್ತೆ ನೋಡಿ, 1 ಮೈನಸ್ 1 ಆನ್ಸರ್ ಬರುತ್ತೆ 0. ಓಕೆ, ಸೊ ಇವಾಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡೋಣ. ಇಲ್ಲಿ ರಿಸಲ್ಟ್ಸ್ಗಳು ಏನೇನಾಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇದು ಮಾಡ್ ಫಂಕ್ಷನ್ ಇದೆ. ಸೊ ಮಾಡ್ ಫಂಕ್ಷನ್ ಅದು ರಿಸಲ್ಟ್ನ ನಾವು ಇಲ್ಲಿ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಯಾಕಂದರೆ ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ ಮೈನಸ್ ಎಕ್ಸ್ ಆಗಿರುತ್ತೆ ಮಾಡ್ ಫಂಕ್ಷನು, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದ್ದಾಗ ಎಕ್ಸ್ ಇರುತ್ತೆ. ಬಟ್ ಇಲ್ಲಿ ಎಕ್ಸ್ ಮೈನಸ್ 1 ಇದೆ ಅಂದರೆ ಇಲ್ಲಿ ನಾವು ತಗೋಬೇಕು ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಇದ್ದಾಗ ಇದು ಕಂಪ್ಲೀಟ್ಲಿ ಮೈನಸ್ ಆಗುತ್ತೆ. ಅಂದರೆ ಮೈನಸ್ 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 ಪ್ಲಸ್ 1 ಆಗುತ್ತೆ. ಅದೇ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದಾಗ ಏನಾಗುತ್ತೆ, ಇದು ಜಸ್ಟ್ ಆಸ್ ಇಟ್ ಈಸ್ ಪ್ಲಸ್ ಇದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇದ್ರೆ ಮೈನಸ್ ಇರುತ್ತೆ ಸ್ಟೂಡೆಂಟ್ಸ್. ಅಂದರೆ ಇದು ಎಕ್ಸ್ ಮೈನಸ್ 1 ಆಗಿರುತ್ತೆ. ಕರೆಕ್ಟಾ? ಎಸ್. ಸೊ ಇವಾಗ ನಾವು ಇಲ್ಲಿ ಲಿಮಿಟ್ ಅದು ಫಾರ್ಮುಲಾ ಬರೆದ್ರೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾ ಬರೆದ್ರೆ ಲಿಮಿಟ್ ಆಫ್ ಎಚ್ ಟೆನ್ಸ್ ಟು ಸಿ, ಸಿ ಅಂದರೆ ಎಷ್ಟಿದೆ ಇಲ್ಲಿ 1 ಇದೆ. ಸೊ ಮೈನಸ್ ಎಫ್ ಆಫ್ ಸಿ ಪ್ಲಸ್ ಎಚ್ ಇದೆ ಅಲ್ವಾ ಫಾರ್ಮುಲಾ. ಸೊ ಸಿ ಅಂದರೆ 1 ಇದೆ ಇಲ್ಲಿ, 1 ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಸಿ ಡಿವೈಡ್ ಬೈ ಎಚ್. ಸಿ ಅಂದರೆ 1ನ ಫಿಲಪ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ಇದರದ್ದು ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗೋಣ. ಲಿಮಿಟ್ ಆಫ್ ಎಚ್ ಟೆನ್ಸ್ ಟು ಸಿ, ಸಿ ಅಂದರೆ ಮೈನಸ್ ಎಸ್. ಸೊ ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡಬೇಕು ಇವಾಗ. ಸೊ ಇದು ನಾವು ತೊಗೊಂಡಿದ್ದು ಲೆಫ್ಟ್ ಹ್ಯಾಂಡರ್ ಅಂದರೆ ಮೇಲ್ಗಡೆ ಕಂಡೀಷನ್ ತೊಗೋಬೇಕು ಅಂದರೆ ಈ ರಿಸಲ್ಟ್ನ ತೊಗೋಬೇಕು. ಯಾವುದು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಪ್ಲಸ್ 1. ಅಂದರೆ ಇವಾಗ ನಾನು ಚೆಕ್ ಮಾಡಬೇಕಾಗಿರೋದು 1 ಪ್ಲಸ್ ಎಚ್. ಸೊ 1 ಪ್ಲಸ್ ಎಚ್ನ ನಾನು ಇಲ್ಲಿ ಫಿಲಪ್ ಮಾಡಿದೆ ಅಂದ್ಕೊಳ್ಳಿ, ಮೈನಸ್ ಇದೆ, ಹಾಗಾಗಿ ಇದು ಮೈನಸ್ ಮೈನಸ್ ಎಚ್ ಪ್ಲಸ್ 1. ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ ಉಳಿಯುವಂಥ ಆನ್ಸರ್ ಎಷ್ಟು? ಮೈನಸ್ ಎಚ್ ಬಂತು ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಅಂದರೆ ಈ ಜಾಗದಲ್ಲಿ ನಾನು ಫಿಲಪ್ ಮಾಡಬೇಕು ಮೈನಸ್ ಎಚ್. ಅಗೇನ್ ಎಫ್ ಆಫ್ 1 ಆನ್ಸರ್ ಅಂತ ಆಲ್ರೆಡಿ ಚೆಕ್ ಮಾಡಿದ್ದೀವಿ, 0 ಇದೆ, ಡಿವೈಡ್ ಬೈ ಎಚ್. ಸೊ ಇವಾಗ ನಾನು ಎಚ್ ಟೆನ್ಸ್ ಟು ಫಿಲಪ್ ಮಾಡಬೇಕಾಗಿರುವಂಥದ್ದಲ್ವಾ. ಸೊ ಲಿಮಿಟ್ ಆಫ್ ಎಚ್ ಟೆನ್ಸ್ ಟು 1 ಮೈನಸ್, ಇವಾಗ ಮೇಲ್ಗಡೆ ಉಳಿದಿರೋದು ಮೈನಸ್ ಎಚ್, ತೆಳಗಡೆ ಎಚ್. ಎಚ್ ಕ್ಯಾನ್ಸಲ್ ಆಗಿ ಏನು ಬಂತು ನೋಡಿ ಫ್ರೆಂಡ್, 1 ಬಂತಲ್ವಾ. ಸೊ ಮೈನಸ್ 1 ಆಗಿದೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆನ್ಸರ್. ಇನ್ನು ಇದೇ ಥರನಾಗಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಚೆಕ್ ಮಾಡಬೇಕು, ಅದು ಏನಾಗ ಬರಬೇಕು, ಬೇರೆ ಆನ್ಸರೇ ಬರಬೇಕು. ಯಾಕಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಾಡ್ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿಲ್ಲ ಅಂತ, ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿದ್ದು. ಸೊ ಇದೆಲ್ಲ ರಫ್ ವರ್ಕ್ ಸ್ಟೂಡೆಂಟ್ಸ್. ಓಕೆ, ಇನ್ನು ನಾವು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಮಾಡೋಣ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅಗೇನ್ ಸೇಮ್ ಫಾರ್ಮುಲಾನೇ ಇರುತ್ತೆ. ಇಲ್ಲಿನೂ ಕೂಡ ಲಿಮಿಟ್ ಆಫ್ ಎಚ್ ಟೆನ್ಸ್ ಟು 1 ಪ್ಲಸ್ ಅಂತ ಬರಿತೀವಿ. ಇಲ್ಲಿನೂ ಎಫ್ ಆಫ್ 1 ಪ್ಲಸ್ ಎಚ್, ಅಗೇನ್ ಸೇಮ್ ರಿಸಲ್ಟೇ ಇರುವಂಥದ್ದು ಇಲ್ಲಿ ಕೂಡ. ಜಸ್ಟ್ ಏನು ಚೇಂಜಸ್ ಆಗುತ್ತೆ, ರೈಟ್ ಹ್ಯಾಂಡ್ ಇದ್ದಾಗ ಈ ಕಂಡೀಷನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊತೀವಿ. ಕರೆಕ್ಟಾ? ಸೊ ಅದನ್ನು ಫಿಲಪ್ ಮಾಡ್ಕೊಂಡ್ವಿ ಅಂದರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸೊ ನಾನು ಇಲ್ಲಿ ಮೇಲ್ಗಡೆ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ರೈಟ್ ಸೈಡ್ ಅಂದರೆ ಆರ್ ಎಸ್ ಡಿ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ನೋಡಬೇಕಲ್ವಾ. ಅಂದರೆ ಎಫ್ ಆಫ್ ಎಕ್ಸ್ ಆಗುತ್ತೆ ಆಗ ಎಕ್ಸ್ ಮೈನಸ್ 1. ಇವಾಗ ಎಕ್ಸ್ 1 ಪ್ಲಸ್ ಎಚ್ನ ಚೆಕ್ ಮಾಡಬೇಕು. ಅಂದರೆ ಎಕ್ಸ್ ಜಾಗದಲ್ಲಿ 1 ಪ್ಲಸ್ ಎಚ್ನ ಫಿಲಪ್ ಮಾಡ್ತೀರಾ. ಇವಾಗ ಮೈನಸ್ 1 ಅಂದರೆ ಜಸ್ಟ್ ಇಲ್ಲಿ ಎಚ್ ಬಂತು. ಲೆಫ್ಟ್ ಹ್ಯಾಂಡ್ ಇದ್ದಾಗ ಮೈನಸ್ ಎಚ್ ಬರುತ್ತೆ, ರೈಟ್ ಹ್ಯಾಂಡ್ ಇದ್ದಾಗ ಜಸ್ಟ್ ಪ್ಲಸ್ ಎಚ್ ಬರುತ್ತೆ. ಸೊ ಮಾಡ್ ಫಂಕ್ಷನ್ ರೂಲ್ ನಿಮ್ಗೆ ಗೊತ್ತೇ ಇದೆ. ಸೊ ಇವಾಗ ಇದನ್ನು ನಾನು ಇಲ್ಲೇನಾದರೂ ಫಿಲಪ್ ಮಾಡಿಕೊಂಡ್ರೆ ಲಿಮಿಟ್ ಆಫ್ ಎಚ್ ಟೆನ್ಸ್ ಟು 1 ಪ್ಲಸ್ ಇದು ಆನ್ಸರ್ ಆಗುತ್ತೆ ಎಚ್. ಇದಂತೂ 0ನೇ ಇದೆ, ಡಿವೈಡ್ ಬೈ ಎಚ್. ಅಂದರೆ ಇವಾಗ ಅಗೇನ್ ಎಚ್ ಕ್ಯಾನ್ಸಲ್ ಆಗಿಬಿಡುತ್ತಲ್ವಾ. ಸೊ ಇಲ್ಲಿ ಬರುವಂಥದ್ದು +1.
ಯಾಕಂದರೆ 1 ಲಿಮಿಟ್ ಕಾನ್ಸ್ಟೆಂಟ್ ಇದೆ. ಸೊ 1 ಇಲ್ಲಿ 1 ಇದೆ, ಇಲ್ಲಿ -1 ಇದೆ. ಸೊ LHD ಈಸ್ ನಾಟ್ ಈಕ್ವಲ್ಸ್ ಟು RHD. ದೇರ್ಫೋರ್ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯೇಬಲ್ ಆಟ್ x ಇಸ್ ಈಕ್ವಲ್ಸ್ ಟು 1. ಇಷ್ಟು ಬರೀಬೇಕು ನೋಡಿ. ಓಕೆ, ಸೊ ಮೇನ್ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಈಸಿಯಾಗಿ ಮಾಡ್ಬೋದು. ಸೊ ಇದನ್ನು ಯಾವ ಥರ ಮಾಡಿದರೆ x ಜಾಗದಲ್ಲಿ ರಿಪ್ಲೇಸ್ ಮಾಡ್ಕೋಬೇಕು, ಇದನ್ನು ಚೇಂಜಸ್ ಮಾಡೋದು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಕೆಲವೊಂದು ಸತಿ ಏನು ಮಾಡ್ತಾರೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಅಟ್ x ಇಸ್ ಈಕ್ವಲ್ಸ್ ಟು 1 ಅಂತ ಕೇಳ್ತಾರೆ. ಆಗ ನಾವು ಬರೀಬೇಕು -1. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಮಾಡ್ ಫಂಕ್ಷನ್ -1 ಬರುತ್ತೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಇದ್ದಾಗ ಆನ್ಸರ್ ಏನು ಬರುತ್ತೆ, +1 ಬರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು MCQ ಅಲ್ಲಿ ಬರುವಂಥ ಕ್ವಶನ್ ಆಗಿದೆ. ಇದೇ ಥರ ಇನ್ನೊಂದು ಕ್ವಶನ್ ಕೂಡ ಏನಿದೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತಿದೆ. ಪ್ರೂವ್ ದ್ಯಾಟ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ಡಿಫೈನ್, ಇದು ನಾಟ್ ಡಿಫರೆನ್ಷಿಯಬಲ್. ಅವರು ಹೇಳ್ತಾ ಇದ್ದಾರೆ ಪ್ರೂವ್ ಮಾಡಿ ಅಂತೇಳಿ. ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ, ಗ್ರೇಟ್ ಇಂಟಿಜರ್ ಫಂಕ್ಷನ್ ಅಂತ ಏನಾಗಿದೆ, ಕಂಟಿನ್ಯೂಸ್ ಇಲ್ಲ. ಕಂಟಿನ್ಯೂಸ್ ಇಲ್ಲ ಅಂದರೆ ಒಬ್ವಿಯಸ್ಲಿ ಡಿಫರೆನ್ಷಿಯಬಲ್ ಕೂಡ ಆಗೋದಿಲ್ಲ. ಬಟ್ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಕಂಟಿನ್ಯೂಸ್ ಯಾವಾಗ ಆಗುತ್ತೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ನು, ಆಲ್ ದ ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟಿಜರ್. ಇದು ನಾನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ, ಕರೆಕ್ಟಾ? ಅವ್ರು ಹೇಳಿದರೆ 0 to 3 ಕೊಟ್ಟಿದ್ದಾರೆ ರೇಂಜು. ಅಗೇನ್ ಚೆಕ್ ಮಾಡ್ಲಿಕ್ಕೆ ಹೇಳಿರೋದು 1 ಮತ್ತು 2ನ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಮದು 0.1 ಇದೆ. ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ ಏನಾಗ್ಬೋತ್ತೆ, 0.9 ಆಗುತ್ತೆ. ಸೊ ಗ್ರೇಟ್ ಇಂಟಿಜರ್ ಆಫ್ 0.9 ಆನ್ಸರ್ ಏನಾಗುತ್ತೆ, 0 ಆಗುತ್ತೆ. ಇನ್ನು ರೈಟ್ ಸೈಡಿಂದ ನಾನು ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ 1.1 ಆಗುತ್ತೆ. ಇಲ್ಲಿಂದ ನಾವು ಫಿಲಪ್ ಮಾಡ್ಕೊಂಡ್ವಿ ಅಂದರೆ ಅದರ ಆನ್ಸರ್ 1 ಆಗುತ್ತೆ. ನೋಡಿ, ಎರಡು ಆನ್ಸರ್ ಬೇರೆ ಬೇರೆನೇ ಬರುತ್ತೆ. ಸೊ ಹಾಗಾಗಿ ಇದೇನಾಗಿದೆ, ಕಂಟಿನ್ಯೂಸ್ ಆಗಿಲ್ಲ. ಕಂಟಿನ್ಯೂಸ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಇದು ಡಿಫರೆನ್ಷಿಯಬಲ್ ಆಗಲ್ಲ. ಅದನ್ನೇ ಜಸ್ಟ್ ಇಲ್ಲಿ ಪ್ರೂವ್ ಮಾಡಿ ಬರೀಬೇಕು. ಏನಂತ, ಲಿಮಿಟ್ ಆಫ್ ಫಸ್ಟ್ ಎಲ್ಲ ಲಿಮಿಟ್ನ ಚೆಕ್ ಮಾಡೋಣ. ಲಿಮಿಟ್ ಆಫ್ x ಟೆನ್ಸ್ ಟು 1 ತೊಗೊಂಡ್ವಿ. ಇಲ್ಲಿ f(x), ಲಿಮಿಟ್ ಆಫ್ x ಟೆನ್ಸ್ ಟು 1 ಮೈನಸ್ f(x) ಏನಾಗಿರುತ್ತೆ ಅಂದರೆ ಇಲ್ಲಿ ಗ್ರೇಟ್ ಇಂಟಿಜರ್ ಡೈರೆಕ್ಟಾಗಿ ಫಿಲಪ್ ಮಾಡಿ, ಇದರಲ್ಲಿ 1 ಫಿಲಪ್ ಮಾಡ್ಕೊಂಡ್ವಿ ಅಂದರೆ ಇದರ ಆನ್ಸರ್ ಬರೋದು ಫೈನಲಿ ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡಾಗ ಈ ಆನ್ಸರ್ ಆಗುವಂಥದ್ದು ಡೈರೆಕ್ಟಾಗಿನೇ ಇಲ್ಲಿ ಆನ್ಸರ್ ಬರೀತೇನೆ ನಾನು 0 ಅಂತ ಹೇಳಿ, ಕರೆಕ್ಟಾ? 1ನ ನಾವು ಇಲ್ಲಿ ಫಿಲಪ್ ಮಾಡ್ಕೊಂಡಾಗ. ಅದೇನೇ ನಾನು ರೈಟ್ ಸೈಡಲ್ಲಿ ಚೆಕ್ ಮಾಡಿಕೊಂಡ್ರೆ ಲಿಮಿಟ್ ಆಫ್ x ಟೆನ್ಸ್ ಟು 1 ಪ್ಲಸ್ ಅಗೇನ್ ಇಲ್ಲಿ ಗ್ರೇಟ್ ಇಂಟಿಜರ್ ಹಾಕ್ಕೊಂಡ್ರೆ ಇದರ ಆನ್ಸರ್ ಏನಾಗುತ್ತೆ, 1 ಬರುತ್ತೆ. ಸೊ ರೀಸನ್ ಇಲ್ಲೇ ಇದೆ. ಓಕೆ, ರೈಟ್ ಸೈಡಿಂದ ನೋಡುವಂಥದ್ದಾಗಿರುತ್ತೆ RHL, ಕರೆಕ್ಟ್ ಅಲ್ವಾ? ಸೊ LHL ಈಸ್ ನಾಟ್ ಈಕ್ವಲ್ಸ್ ಟು RHL. ಹಾಗಾಗಿ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. Continuous at x is equals to 1. Therefore, the given function is also not differentiable. ಇಷ್ಟು ಬರೀಬೇಕು ನೋಡಿ ಸರ್. ನಾಟ್ ಡಿಫರೆನ್ಷಿಯೇಬಲ್ at x is equals to 1. ಕಂಟಿನ್ಯೂಸೇ ಆಗಿಲ್ಲ, ಹಾಗಾಗಿ ಅದು ಏನಾಗುತ್ತೆ, ಡಿಫರೆನ್ಷಿಯಬಲ್ ಕೂಡ ಆಗಲ್ಲ. ಅದೇ ಥರನಾಗಿ 2ದು ತೊಗೋಬೇಕು. ಸೊ 2ನ ನೀವು ತೊಗೊಂಡು ಸಾಲ್ವ್ ಮಾಡಿ. 2 ಇಲ್ಲಿದೆ. ಸೊ ಲೆಫ್ಟ್ ಸೈಡಿಂದ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ ಎಷ್ಟಾಗುತ್ತೆ, 1.9 ಆಗುತ್ತೆ. ಸೊ ಗ್ರೇಟ್ ಇಂಟಿಜರ್ ಆಫ್ 1.9 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ ಆನ್ಸರು, ಇಲ್ಲಿ 1 ಬರುತ್ತೆ. ಏನು ರೈಟ್ ಸೈಡಿಂದ ನಾನು ಚೆಕ್ ಮಾಡ್ಕೊತಾ ಹೋದರೆ 2.1 ಆಗುತ್ತೆ. ಸೊ ಇದನ್ನು ನಾನು ಚೆಕ್ ಮಾಡಿದರೆ ಆನ್ಸರ್ ಗ್ರೇಟ್ ಇಂಟಿಜರ್ದು 2. ಸೊ ಇವೆರಡು ಆನ್ಸರ್ ಈಕ್ವಲ್ ಆಗಿಲ್ಲ. ಸೊ LHL RHD ಅಂತ ಬರೀರಿ. ಇವೆರಡು ಕೂಡ ಈಕ್ವಲ್ ಆಗಿಲ್ಲ, ಹಾಗಾಗಿ ಇದು ಕೂಡ ಕಂಟಿನ್ಯೂಸ್ ಆಗಿಲ್ಲ, ಹಾಗಾಗಿ ಇದು ಕೂಡ ಡಿಫರೆನ್ಷಿಯೇಬಲ್ ಆಗಲ್ಲ. ಇಷ್ಟೇ ನೋಡಿ, ಈಸಿ ಇದೆಯಲ್ವಾ? ಸೊ ಇವೆರಡು ಪಾಯಿಂಟ್ಸ್ಗಳನ್ನ ಇಷ್ಟೇ ಮಾಡಬೇಕು. ಬಟ್ ಇದನ್ನು ಪ್ರೂವ್ ಮಾಡೋದು ಎಕ್ಸಾಮಲ್ಲಿ ಕೇಳಲ್ಲ. ಕೇಳಿದರೆ ಈ ಪಾಯಿಂಟ್ ಕೇಳ್ತಾರೆ, ಇದು ಡಿಫರೆನ್ಷಿಯೇಬಲ್ ಆಗುತ್ತಾ ಇಲ್ವಾ, ಗ್ರೇಟೆಸ್ಟ್ ಇಂಟಿಜರ್ ಅಂತ ಕೊಡ್ತಾರೆ. ಇವಾಗ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಆಟ್ ದ ಪಾಯಿಂಟ್ ಅಂತ ಹೇಳ್ತಾರೆ. 4 ಆಪ್ಷನ್ಸ್ಗಳು ಕೊಡ್ತಾರೆ. ಡಿಸ್ಕಂಟಿನ್ಯೂಸ್ ಯಾವ ಪಾಯಿಂಟಲ್ಲಿ ಆಗಿದೆ ಅಂತ ಹೇಳಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಿಸ್ಕಂಟಿನ್ಯೂಸ್ ಆಗೋದು ಇಂಟೀಜರ್, ಬಟ್ ಆನ್ಸರಲ್ಲಿ ಕೊಟ್ಟಿರ್ತಾರೆ 1.1, 2.9, -1, 3.1 ಅಂತ ಹೇಳಿ. ಸೊ ಇಲ್ಲಿ ಎಲ್ಲನೂ ಇವೆಲ್ಲ ಪಾಯಿಂಟ್ಗಳು ಕಂಟಿನ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಸಪೋಸ್ ಇದು ಮೈನಸ್ ಇದ್ರೂ ಕೂಡ ಇದು ಕಂಟಿನ್ಯೂಸ್ ಆಗುವಂಥದ್ದು, ಡಿಸ್ಕಂಟಿನ್ಯೂಸ್ ಆಗುವಂಥದ್ದು ಇಂಟೀಜರ್. ಸೊ ಹಾಗಾಗಿ ಇದು ನಮ್ಮದು ಕರೆಕ್ಟ್ ಆನ್ಸರ್ ಆಗುವಂಥದ್ದು. ಈ ಥರ ಚೂಸ್ ಮಾಡಲಿಕ್ಕೆ MCQ ಅಲ್ಲಿ ಹೇಳ್ತಾರೆ, ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ ಈ ಎಕ್ಸಸೈಸ್ ಸಾಲ್ವ್ ಮಾಡಿರೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಇದೆ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ.